6,000 ಇತ್ತು ನಿಫ್ಟಿ, ಇವಾಗ ಅದು ಆಲ್ಮೋಸ್ಟ್ 23,000 ಟಚ್ ಆಗ್ತಾ ಬರ್ತಾ ಇದೆ. ದೇಶ ಇಲ್ದಲೆ ಶೇರ್ ಮಾರ್ಕೆಟ್ ಇಲ್ಲ, ಶೇರ್ ಮಾರ್ಕೆಟ್ ಇಲ್ದಲೆ ದೇಶ ಇಲ್ಲ. ಇವರಿಬ್ರು ಒಂಥರ ಅಣ್ಣ ತಮ್ಮ ಇದ್ದಂಗೆ, ಆಕ್ಸಿಜನ್ ಇದ್ದಂಗೆ. ನಮ್ಮ ದೇಶಕ್ಕೆ ಶೇರ್ ಮಾರ್ಕೆಟ್ ಒಂಥರ ಆಕ್ಸಿಜನ್ ಇದ್ದಂಗೆ. ನಾವು ಯಾವ್ದಾದ್ರು ಸ್ಟಾಕ್ಸ್ ಬಗ್ಗೆ ರಿಸರ್ಚ್ ಮಾಡ್ಬೇಕಂತಿದ್ರೆ ಆ ಸ್ಟಾಕ್ ನೇಮ್ ಕೆಳಗಡೆ ಹಾಕಿ ನಿಮಗೆ ಮೇಲೆ ಕೆಳಗೆ ಹೋಗೋದನ್ನ ತಡ್ಕೊಳಂಗಿದ್ರೆ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ ಅಂತ. ಯಾಕಂದ್ರೆ ರಿಸ್ಕೆ ಅಥವಾ ಹಿಸ್ಕೆ ಅಂತ ಹೇಳಲ್ವಾ ಹರ್ಷದ್ ಮೆಹ್ತಾ, ಇದೊಂದೇ ವರ್ಷನೇ ಮಾರ್ಕೆಟ್ ಸುಮಾರು 8,000 ಪಾಯಿಂಟ್ ಮೇಲೋಗಿದೆ. ಸ್ಟಾಕ್ ಮಾರ್ಕೆಟ್ ಇಲ್ಲಿ ನಿಮಗೆ 15% ಕೊಡುತ್ತೆ, 22% ಕೊಡುತ್ತೆ. ಬಿಸ್ನೆಸ್ ಅಂದ್ರೆ ದುಡ್ಡು ಮಾಡೋಕ್ಕೋಸ್ಕರ ಇರೋದಲ್ಲ ಬ್ರೋ, ಇಲ್ಲಿ ಪ್ಯಾಷನ್ ಇರಬೇಕು. ರಿನ್ಯೂಬಲ್ ಎನರ್ಜಿ ಇಸ್ ಅ ರಿಯಲ್. ನೀವು ನೋಡ್ತಿರ್ಬೋದು, ರೀಸೆಂಟ್ಲಿ ಸ್ಟಾಕ್ ಮಾರ್ಕೆಟು ದಿವಸದಿಂದ ದಿವಸಕ್ಕೆ ಕೆಳಗೆ ಬರ್ತಾನೆ ಇದೆ. ಇದರಿಂದ ಏನು ಗೊತ್ತಾಗ್ತಾ ಇದೆ? ಸ್ಟಾಕ್ ಮಾರ್ಕೆಟು ಕೆಳಗೆ ಬೀಳ್ತಿರೋದ್ರಿಂದ ಕಂಪ್ನಿಗಳ ಲಾಭ ಕಮ್ಮಿ ಆಗ್ತಾ ಇದೆ. ಈ ರೀಸನಿಂದ ಏನಾಗ್ಬೋದು, ಕಂಪ್ನಿಗಳು ತಮ್ಮ ಲಾಭನ ಇನ್ಕ್ರೀಸ್ ಮಾಡೋಕ್ಕೆ ಕಾಸ್ಟ್ನ ಕಟ್ಟಿಂಗ್ ಮಾಡ್ತಾರೆ. ಅವ್ರಿಗೆ ಕಾಸ್ಟ್ ಅಂದರೆ ಯಾರು? ಎಂಪ್ಲಾಯೀಸ್ನ ಮನೆಗೆ ಕಳಿಸಿ ಅವ್ರ ಖರ್ಚನ್ನ ಕಮ್ಮಿ ಮಾಡ್ತಾರೆ. ಇದರಿಂದ ತಪ್ಪಿಸ್ಕೊಳಕ್ಕೆ ನಾವೇನು ಮಾಡ್ಬೋದು? ನಮ್ಮ ಸ್ಕಿಲ್ನ ಅಪ್ಡೇಟ್ ಮಾಡ್ಕೊಬೇಕು. ಆ ಕಂಪ್ನಿನಲ್ಲಿ ನಾನು ಕೆಲಸ ಮಾಡೋಕ್ಕೆ ಫಿಟ್ ಆಗಿರಬೇಕು. ಅವಾಗ ಏನಾಗುತ್ತೆ, ಕಂಪ್ನಿ ನನ್ನನ್ನು ಮನೆ ಕಳಿಸೋ ಚಾನ್ಸ್ ಆಲ್ಮೋಸ್ಟ್ ಲೋ ಇರುತ್ತೆ. ಅದಕ್ಕೆ ನಾನು ಏನು ಮಾಡ್ಬೇಕು ಹೇಳಿ, ಫ್ಯೂಚರಲ್ಲಿ ಬರೋವಂಥ ಸ್ಕಿಲ್ಗಳನ್ನ ಅಪ್ಡೇಟ್ ಮಾಡ್ಕೊಬೇಕು. ಈಗ ಫ್ಯೂಚರ್ ಸ್ಕಿಲ್ ಅಂದ್ರೇ ನಿಮಗೆಲ್ಲ ಗೊತ್ತಿದೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದನ್ನ ಯೂಸ್ ಮಾಡಿಕೊಂಡು ನಾವು ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡ್ಕೊಬೇಕು. ಹಾಗಿದ್ರೆ ಈ ಸ್ಕಿಲ್ನ ಎಲ್ಲಿ ಹೇಳ್ಕೊಡ್ತಾರೆ? ನಾನು ನಿಮ್ಗೊಂದು ವೆಬಿನಾರ್ನ ರೆಕಮೆಂಡ್ ಮಾಡ್ತೀನಿ. ನಾರ್ಮಲಿ ಈ ವೆಬಿನಾರ್ ಪೇಯ್ಡ್ ಇರುತ್ತೆ, ಬಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಫಸ್ಟ್ 1,500 ಜನಕ್ಕೆ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡಿ ವೆಬಿನಾರ್ನ ಅಟೆಂಡ್ ಆಗಿ. ಈ ವೆಬಿನಾರು ಟೋಟಲ್ 3 ಅವರ್ ಇರುತ್ತೆ. ಇದರಲ್ಲಿ 20ಕ್ಕಿಂತ ಹೆಚ್ಚು AI ಟೂಲ್ಸ್ ಬಗ್ಗೆ ಹೇಳ್ಕೊಡ್ತಾರೆ, ಚಾಟ್ GPT ಬಗ್ಗೆ ಹೇಳ್ಕೊಡ್ತಾರೆ. ಈವನ್ ನಾನು ನನ್ನ ಯೂಟ್ಯೂಬ್ನ AI ಯೂಸ್ ಮಾಡ್ಕೊಂಡೆ ರನ್ ಮಾಡ್ತೀವಿ, AI ಯೂಸ್ ಮಾಡ್ಕೊಂಡೆ ನಾವು ರಿಸರ್ಚ್ ಮಾಡ್ತೀವಿ. ಇದನ್ನ ನೀವು ಅಟೆಂಡ್ ಆಗೋದ್ರಿಂದ ಹೊಸ ಜಾಬ್ ಹುಡುಕಕ್ಕೆ, ಯೂನಿಕ್ ಸ್ಟ್ರಾಟಜಿನ ಕಲಿಯಕ್ಕೆ, ನೀವೇನಾದ್ರೂ ಬಿಸ್ನೆಸ್ ಪ್ಲಾನ್ ಮಾಡ್ತಿದ್ರೆ ಬಿಸ್ನೆಸ್ ಸ್ಟ್ರಾಟಜಿ ಯಾವ ರೀತಿ ಮಾಡ್ಬೋದು, ಅದೇ ರೀತಿ ನಿಮ್ಮ ಪರ್ಸನಲ್ ಬ್ರ್ಯಾಂಡಿಂಗ್ನ ಯಾವ ತರ ಬಿಲ್ಡ್ ಮಾಡ್ಬೋದು, ಒಂದು ಎಕ್ಸೆಲ್ ಶೀಟ್ನ AI ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಎಕ್ಸೆಲ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬೋದು, ಅದೇ ರೀತಿ ಟೆಕ್ ಅಲ್ಲಿ ಯಾವ ರೀತಿ ನಾವು ಮುಂದೆ ಹೊಡಿಬೋದು, ಟೆಕ್ ಅಲ್ಲಿ ಇಲ್ದರೆ ಸೇಲ್ಸ್ ಅಲ್ಲಿ ಇರ್ತೀವಿ, ಒಂದೊಂದ್ಸಲ HR ಅಲ್ಲಿ ಇರ್ತೀವಿ, ಇವರು ಯಾವ ರೀತಿ AI ನ ಯೂಸ್ ಮಾಡ್ಕೊಂಡು ಗ್ರೋ ಆಗ್ಬೋದು, ಈ ತರ ಎಲ್ಲಾ ವಿಷಯದ ಬಗ್ಗೆ ಈ 3 ಗಂಟೆ ವೆಬಿನಾರ್ ಅಲ್ಲಿ ಕವರ್ ಮಾಡ್ತಾರೆ. ಆಲ್ರೆಡಿ 1 ಮಿಲಿಯನ್ಗಿಂತ ಜಾಸ್ತಿ ಯೂಸರ್ಸ್ ಇವ್ರ ವೆಬಿನಾರ್ ಅಟೆಂಡ್ ಆಗಿ ಅವ್ರ ಕೆರಿಯರ್ನ ಬೂಸ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ನೀವೊಂದು ಫಾರ್ಮ್ನ ಫಿಲ್ ಮಾಡಿದ್ರೆ ಅದು ನಿಮಗೆ ವಾಟ್ಸ್ಆಪ್ ಗ್ರೂಪಿಗೆ ಕರ್ಕೊಂಡು ಹೋಗುತ್ತೆ. ವಾಟ್ಸ್ಆಪ್ ಗ್ರೂಪಲ್ಲಿ ನಿಮಗೆ ಎವ್ರಿ ಟೈಮ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಯಾವುದಾದ್ರೂ ನ್ಯೂ ವೆಬಿನಾರ್ ಬರ್ತಾ ಇದ್ರೆ ಆ ವೆಬಿನಾರ್ಗೆ ನೀವು ಜಾಯ್ನ್ ಆಗ್ಬೋದು. ಈಗ ವೀಕ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಮಗೆ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಯಾರನ್ನ ಸೀರಿಯಸ್ ಆಗಿದ್ದು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ರೆ ನಮಗೆ ಬೇಕಾಗಿದ್ದಾರೆ. ನೀವು ಈ ಮೇಲ್ ಕಾಣ್ತಾ ಇದೆಯಲ್ಲ, ಈ ಮೇಲ್ ಐಡಿಗೆ ನಿಮ್ಮ ಪೋರ್ಟ್ಫೋಲಿಯೋನ ಸೆಂಡ್ ಮಾಡಿ. ಸೀರಿಯಸ್ ಆಗಿದ್ರೆ ಮಾತ್ರ ಮಾಡಿ, ಯಾಕಂದ್ರೆ ನಮ್ಮ ಹತ್ರ ತಿಂಗಳು ಪೂರ್ತಿ ಕೆಲಸ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಸುಮಾರು 1 ತಿಂಗಳಿಂದನೂ ಕೆಳಗೆ ಬೀಳ್ತಾ ಇದೆ. ನಿಮ್ಗೆಲ್ಲರಿಗೂ ಕನ್ಫ್ಯೂಸ್ ಆಗಿ ಹೋಗಿರುತ್ತೆ, ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ ಅಥವಾ ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ವಾಪಸ್ ತಗೊಳೋದ ಅಂತ. ನಿಫ್ಟಿ 50 ಅಂದ್ರೆ ಇದು ನಮ್ಮ ದೇಶದ ಅತಿ ದೊಡ್ಡ 50 ಕಂಪ್ನಿಗಳು ಇರೋ ಒಂದು ಇಂಡೆಕ್ಸ್. ಸುಮಾರು 10% ಕೆಳಗೆ ಬಿದ್ದಿದೆ ಲಾಸ್ಟ್ 1 ತಿಂಗಳಿಂದ. 26,000 ಇತ್ತು ನಿಫ್ಟಿ, ಇವಾಗ ಅದು ಆಲ್ಮೋಸ್ಟ್ 23,000 ಟಚ್ ಆಗ್ತಾ ಬರ್ತಾ ಇದೆ. ನಾನು ಯಾವಾಗಲೂ ಹೇಳುವಾಗೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋಕ್ಕೂ ಮತ್ತೆ ಕೆಳಗೆ ಬರೋಕ್ಕೂ 1000 ರೀಸನ್ಸ್ ಇರ್ತವೆ. ನಾನು ಲಾಸ್ಟ್ 2-3 ವಾರದಿಂದನೂ ಅದನ್ನೇ ಹೇಳ್ತಾ ಬರ್ತಿದ್ದೀನಿ, ಯಾವ ಕಾರಣದಿಂದ ಕೆಳಗೆ ಬೀಳ್ತಾ ಇತ್ತು ಅಂತ. ಆಕ್ಚುಲಿ ನಾವು ಈ ವಾರ ಸ್ಟಾಕ್ ಮಾರ್ಕೆಟ್ ಯಾಕೆ ಕೆಳಗೆ ಬೀಳುತ್ತೆ ಅಂತ ತಿಳ್ಕೊಳಕ್ಕಿಂತ ಸ್ಟಾಕ್ ಮಾರ್ಕೆಟ್ ಯಾಕೆ ಮೇಲಕ್ಕೆ ಹೋಗುತ್ತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅವಾಗ ನಮಗೊಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ, ಕೆಳಗೆ ಬೀಳೋದು ಯಾಕೆ, ಮೇಲ್ ಹೋಗೋದು ಯಾಕೆ ಅಂತ. ನೀವು ಈ ಚಾರ್ಟ್ ಅಲ್ಲಿ ನೋಡಿ, BSE ಇದು 1993ರಿಂದನೂ ಡೇಟಾ ಇದೆ. 1993ರಿಂದನೂ BSE ಇಂಡೆಕ್ಸು ಸುಮಾರು 12% ಇಯರ್ ಆನ್ ರಿಟರ್ನ್ ಕೊಟ್ಟಿದೆ. ಇಯರ್ ಆನ್ ಇಯರ್ 12% ಎವ್ರಿ ಇಯರ್ ರಿಟರ್ನ್ ಕೊಟ್ಟಿದೆ. 93ರಿಂದ 24%. ಇದು ಸ್ವಲ್ಪ ಕಮ್ಮಿ ಇದೆ, ಯಾಕಂದ್ರೆ 92ರಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಇಂದ ಮಾರ್ಕೆಟ್ ತುಂಬಾ ಮೇಲೋಗಿತ್ತು. ನೆಕ್ಸ್ಟ್ 10 ವರ್ಷ ಮಾರ್ಕೆಟ್ ಮೂವ್ಮೆಂಟೇ ಆಗಲಿಲ್ಲ. 1992ರಿಂದ ಆಲ್ಮೋಸ್ಟ್ 1998 ವರ್ಗು ಸೆನ್ಸೆಕ್ಸ್ ಮೂವ್ಮೆಂಟೇ ಕಂಡಿರಲಿಲ್ಲ. ಇದೇ ರೀಸನ್ ಇಂದ ಇದು ನಿಮಗೆ ಕಮ್ಮಿ ತರ ಕಾಣಿಸುತ್ತೆ. ಆದ್ರೂ 12% ಎವ್ರಿ ಇಯರ್ ಆನ್ ಇಯರ್ ರಿಟರ್ನ್ ಕೊಟ್ಟಿದೆ, ಪ್ಲಸ್ 2% ಡಿವಿಡೆಂಡ್ ಕೂಡ ಇದ್ರಲ್ಲಿ ಲೆಕ್ಕ ಆಗಿರಲ್ಲ. 2% ಡಿವಿಡೆಂಡ್ ಲೆಕ್ಕ ಹಾಕಿದ್ರೆ 14% ರಿಟರ್ನ್ ಲಾಸ್ಟ್ 30 ವರ್ಷದಿಂದ ಎವ್ರಿ ಇಯರ್ ಕೊಡ್ಕೊಂತ ಬಂದಿದೆ. ಎವ್ರಿ ಇಯರ್ ಅಂದ್ರೆ 1 ವರ್ಷ ಕೊಡ್ದಲೇ ಇರ್ಬೋದು, 2 ವರ್ಷ ಕೊಡ್ದಲೇ ಇರ್ಬೋದು, 3ನೇ ವರ್ಷ ಇವೆರಡೂ ವರ್ಷದ ರಿಟರ್ನ್ ಸೇರಿ ಬಂದಿರುತ್ತೆ, 30% ಬಂದಿರುತ್ತೆ. ಈ ತರ ಲಾಸ್ಟ್ 30 ವರ್ಷದಿಂದನೂ ಸೆನ್ಸೆಕ್ಸ್ ರಿಟರ್ನ್ ಕೊಡ್ತಾ ಬರ್ತಾ ಇದೆ. ಅದೇ ನೀವು ನಾಮಿನಲ್ GDP ನೋಡಿ, ನಾಮಿನಲ್ ಅಂದ್ರೆ ನಮ್ಮ ದೇಶದ GDP 12.5% ರಿಟರ್ನ್ ಕೊಟ್ಟಿದೆ.
BSE EPS ಗ್ರೋತ್ ನೋಡಿ, ಅಂದರೆ ಈ ಕಂಪ್ನಿ EPS ಎಷ್ಟು ವರ್ಷದಿಂದ ವರ್ಷಕ್ಕೆ, ಕಂಪ್ನಿಗಳ ಅರ್ನಿಂಗ್ಸ್ ವರ್ಷದಿಂದ ವರ್ಷಕ್ಕೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ಅದು 12.5% ಜಾಸ್ತಿ ಆಗ್ತಾ ಇದೆ. ಇವಾಗ ನಿಮಗೆ ಏನು ಗೊತ್ತಾಗ್ತಾ ಇದೆ, ನಮ್ಮ ದೇಶದ GDP ಎಷ್ಟು ಹೋಗ್ತಿದೆ ಅದೇ ರೀತಿ ಮಾರ್ಕೆಟ್ ಹೋಗ್ತಾ ಇದೆ. ಮಾರ್ಕೆಟ್ ಮೇಲೆ ಹೋಗೋದು ತಕ್ಕಂಗೆ ಅದೇ ರೀತಿ ಕಂಪ್ನಿಗಳ ಪ್ರಾಫಿಟ್ ಕೂಡ ಜಂಪ್ ಆಗ್ತಾ ಇದೆ, ಕಂಪ್ನಿ ಲಾಭ ಕೂಡ ಮೇಲೆ ಹೋಗ್ತಾ ಇದೆ. ಎರಡು ಸೇಮ್ ರೀತಿನೇ ಮೇಲೆ ಹೋಗ್ತಾ ಇದೆ. ಯಾವಾಗ ಉಲ್ಟಾ ಸೀದಾ ಆಗುತ್ತೆ ಅಂದರೆ ಕಂಪ್ನಿ ಏನಾದರೂ 20% ಗ್ರೋತ್ ಆಗಿ ಸ್ಟಾಕ್ ಮಾರ್ಕೆಟ್ ಏನಾದರೂ 40% ವರ್ಷ ಗ್ರೋತ್ ಆದರೆ ಅದು ಮಿಸ್ ಮ್ಯಾಚ್ ಆಗುತ್ತೆ. ಅದು ಸ್ಟೇಬಲ್ ಅಲ್ಲ, ಅದು ಬಬಲ್ ಅಂತ ಕರೀತಾರೆ. ಬಿಕಾಸ್ ಅದು ಬರ್ಸ್ಟ್ ಆಗಬೇಕು. ಇಲ್ಲಿ ಸ್ಟೇಬಲ್ ಆಗಿ ಹೋಗ್ತಾ ಇದೆ, ಒಂದೊಂದು ವರ್ಷ ಜಾಸ್ತಿ ಹೋಗುತ್ತೆ, ಒಂದೊಂದು ವರ್ಷ ಕಮ್ಮಿ ಹೋಗುತ್ತೆ. ಒಟ್ಟು ಲಾಂಗ್ ಟರ್ಮ್ ಅಲ್ಲಿ ನೋಡಿದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಆಲ್ಮೋಸ್ಟ್ ಸ್ಟೇಬಲ್ ಆಗಿದೆ. ನೀವೊಂದು ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಯಾಕೆ ಮೇಲಕ್ಕೆ ಹೋಗುತ್ತೆ ಅಂತ. ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ಬೇಕಂದ್ರೆ ನಮ್ಮ ದೇಶದ GDP ಕೂಡ ಮೇಲೆ ಹೋಗ್ಬೇಕು, ನಮ್ಮ ದೇಶದ ಜನಗಳ ಇನ್ಕಮ್ ಕೂಡ ಜಾಸ್ತಿ ಆಗಬೇಕು. ನಮ್ಮ ದೇಶದ GDP ಅಂದ್ರೆ ನಮ್ಮ ದೇಶದಲ್ಲಿ ಟೋಟಲ್ ಆಗೋ ಟ್ರಾನ್ಸಾಕ್ಷನ್ ನಾವು GDP ಅಂತ ಕರಿತೀವಿ. ಎಕ್ಸಾಂಪಲ್, ನೀವು ಹೋಗಿ ಒಂದು ಟೀ ಅಂಗಡಿನಲ್ಲಿ 10 ರೂಪಾಯಿ ಕೊಟ್ಟು ಟೀ ಕುಡಿದ್ರಿ, ಆ ಟೀ ಕುಡಿದಿರೋ 10 ರೂಪಾಯಿಂದ ಟೀ ಅಂಗಡಿನ ಏನು ಮಾಡ್ದ, ನಿಮ್ದೆಲ್ಲರದು ಅವತ್ತು ಯಾರ್ಯಾರು ವ್ಯಾಪಾರ ಆಗಿರುತ್ತೆ ಅದೆಲ್ಲ ದುಡ್ಡು ತಗೊಂಡೋಗ್ಬಿಟ್ಟು ಇನ್ನೊಂದು ಕಡೆ ಹಾಲು ಅಥವಾ ಟೀ ಪುಡಿ ಇದಕ್ಕೋಸ್ಕರ ದುಡ್ಡನ್ನ ಸ್ಪೆಂಡ್ ಮಾಡ್ದ. ಅವನು ಅವತ್ತು ತಗೊಂಡು 1000 ರೂಪಾಯಿ ಸ್ಪೆಂಡ್ ಮಾಡ್ದ ಅನ್ಕೊಳ್ಳಿ. ಆ 1000 ರೂಪಾಯಿ ತಗೊಂಡ ಹಾಲು ಅಂಗಡಿನವನು ಅಥವಾ ಟೀ ಪುಡಿ ಅಂಗಡಿನವನು ಏನು ಮಾಡ್ತಾನೆ, ಆ ದುಡ್ಡನ್ನ ತಗೊಂಡೋಗಿ ಇನ್ನೊಂದು ಕಡೆ ಸ್ಪೆಂಡ್ ಮಾಡ್ತಾನೆ. ಈ ಥರ ನಮ್ಮ ದೇಶದಲ್ಲಿ ಆಗುವ ಒಟ್ಟು ವಹಿವಾಟನ್ನೇ ನಾವು GDP ಅಂತ ಕರಿತೀವಿ. GDP ಮೇಲ್ ಹೋಗ್ತಾ ಇದೆ ಅಂದರೆ ವರ್ಷದಿಂದ ವರ್ಷಕ್ಕೆ ನಮ್ಮ ದೇಶದಲ್ಲಿ ಆಗೋ ಈ ಟ್ರಾನ್ಸಾಕ್ಷನ್ ಅಮೌಂಟು ಜಾಸ್ತಿ ಆಗಬೇಕು. ಜಾಸ್ತಿ ಆಗ್ತಾ ಇದೆ ಅಂದರೆ ಏನರ್ಥ, ನಮ್ಮ ದೇಶ ಬೆಳೀತಾ ಇದೆ, ಜನಗಳ ಕೈಲಿ ಜಾಸ್ತಿ ಇನ್ಕಮ್ ಬರ್ತಾ ಇದೆ ಅಂತ ಅರ್ಥ. ಜಾಸ್ತಿ ಇನ್ಕಮ್ ಬಂದಿರೋದಕ್ಕೆ ಅಲ್ವಾ ಜಾಸ್ತಿ ಜನ ಹೋಗಿ ಖರ್ಚು ಮಾಡ್ತಾ ಇದ್ದಾರೆ. ಇದರಿಂದ ಏನು ಗೊತ್ತಾಗುತ್ತೆ, GDP ಗ್ರೋತ್ ಆಗ್ತಾ ಇದೆ ಅಂತ. GDPಗೂ ಸ್ಟಾಕ್ ಮಾರ್ಕೆಟ್ಗೆ ಏನು ಸಂಬಂಧ ಅಂತ ಕೇಳ್ಬೋದು ನೀವು. GDP ಇಲ್ದಲೇ ಸ್ಟಾಕ್ ಮಾರ್ಕೆಟ್ ಇಲ್ಲ, ಸ್ಟಾಕ್ ಮಾರ್ಕೆಟ್ ಇಲ್ದಲೇ ದೇಶ ಇಲ್ಲ. ಈಗ ನೀವು ಹೋಗಿ 10 ರೂಪಾಯಿದು ಟೀ ಕುಡಿದ್ರ, ಟೀ ಕುಡಿದ ತಕ್ಷಣ ಟೀ ಅಂಗಡಿನವನು ಆ ಟೀನಲ್ಲಿ ಏನು ಯೂಸ್ ಮಾಡಿರ್ತಾನೆ, ಟೀ ಸಪ್ ಯಾವ ಕಂಪ್ನಿದು ಯೂಸ್ ಮಾಡಿರ್ತಾನೆ, ರೆಡ್ ಲೇಬಲ್ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೋ ಒಂದು ಕಂಪ್ನಿ ಇರುತ್ತೆ, ಆ ಕಂಪ್ನಿದು ಟೀ ಯೂಸ್ ಮಾಡಿರ್ತಾನೆ, ಅಥವಾ ಟಾಟಾ ಟೀನೋ ಅಥವಾ ಯಾವುದೋ ಟೀ ಬೆಳೆದಿರೋ ಒಂದು ಕಂಪ್ನಿದು ಟೀ ಯೂಸ್ ಮಾಡಿರ್ತಾನೆ. ಅದೇ ರೀತಿ ಸಕ್ಕರೆ ಯಾವ್ದು ಯೂಸ್ ಮಾಡಿರ್ತಾನೆ, EID ಪ್ಯಾರಿದು ಯೂಸ್ ಮಾಡಿರ್ತಾನೆ, ರೇಣುಕಾ ಶುಗರ್ದು ಯೂಸ್ ಮಾಡಿರ್ತಾನೆ, ಇದರ ಯಾವುದೋ ಒಂದು ಶುಗರ್ ಕಂಪ್ನಿದು ಯೂಸ್ ಮಾಡಿರ್ತಾನೆ. ಇನ್ನು ಹಾಲು ಯಾವ್ದು ಯೂಸ್ ಮಾಡಿರ್ತಾನೆ, ಅಟ್ಸನ್ ಆಗ್ರೋನೋ ಅಥವಾ ದೊಡ್ಲಾನೋ ಯಾವುದೋ ಯೂಸ್ ಮಾಡಿರ್ತಾನೆ. ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ನಂದಿನಿ ಯೂಸ್ ಮಾಡ್ತಾರೆ. ನಂದಿನಿ ಯೂಸ್ ಮಾಡೋದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಬರಲ್ಲ ಅಲ್ವಾ. ಹಂಗೆ ಅನ್ಕೊಂಬೇಡಿ. ನಂದಿನಿ ಹಾಲನ್ನ ಯಾರ ಹತ್ರ ತಗೊಂಡಿದ್ದಾನೆ, ರೈತರ ಹತ್ರ ತಗೊಂಡಿದ್ದಾನ. ಆ ರೈತರಿಗೆ ಹಾಲು ತಗೊಂಡಿದ್ದು ದುಡ್ಡು ಕೊಟ್ಟಿದ್ದಾನ. ಈ ರೈತರು ಆ ದುಡ್ಡನ್ನ ಇಟ್ಕೊಂಡು ಮನೇಲಿ ಏನು ಮಾಡ್ತಾರೆ, ವಾಪಸ್ ಹೋಗಿ ಆ ದುಡ್ಡನ್ನ ಖರ್ಚು ಮಾಡ್ತಾರೆ. ಏನಕ್ಕೆ ಖರ್ಚು ಮಾಡ್ತಾರೆ, ರೇಷನ್ ಥರ ಖರ್ಚು ಮಾಡ್ತಾರೆ, ಬಟ್ಟೆ ತಗೊಳಕ್ಕೆ ಖರ್ಚು ಮಾಡ್ತಾರೆ, ಗಾಡಿ ತಗೊಳಕ್ಕೆ ಖರ್ಚು ಮಾಡ್ತಾರೆ. ಆ ದುಡ್ಡೆಲ್ಲ ವಾಪಸ್ ಎಲ್ಲೋಗುತ್ತೆ, ಶೇರ್ ಮಾರ್ಕೆಟ್ಗೆ ಬರುತ್ತಾನೆ, ಆ ಕಂಪ್ನಿಗೆ ಲಾಭವಾಗಿ ಬರುತ್ತೆ ತಾನೆ. ಇದೇ ರೀತಿ ನೀವೇನಾದರೂ ಒಂದು 100 ರೂಪಾಯಿ ಖರ್ಚು ಮಾಡಿದ್ದೀರಾ ಅಂದರೆ ಆ 100 ರೂಪಾಯಿ ವಾಪಸ್ಸು ಶೇರ್ ಮಾರ್ಕೆಟ್ಗೆ ಆ ಕಂಪ್ನಿಯ ಲಾಭವಾಗಿ ಬರುತ್ತೆ. ಇದಕ್ಕೇನೆ ನಮ್ಮ ದೇಶದ GDP ತುಂಬ ಮುಖ್ಯ. ನಮ್ಮ ದೇಶದ GDP ಮೇಲೆ ಹೋಗ್ತಾ ಇದೆ ಅಂದರೆ ಜನಗಳ ಕೈಯಲ್ಲಿ ಜಾಸ್ತಿ ದುಡ್ಡು ಸಿಗ್ತಾ ಇದೆ ಅಂತ ಅರ್ಥ, ಶೇರ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ. ಬಟ್ ಶೇರ್ ಮಾರ್ಕೆಟ್ ಮೇಲೆ ಹೋದ್ರೇ ಜನಗಳ ಕೈಯಲ್ಲಿ ಮತ್ತೆ ಹೇಗೇನು ಜಾಸ್ತಿ ದುಡ್ಡು ಸಿಗುತ್ತೆ. ಯಾಕಂದರೆ ಶೇರ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದರೆ ಏನರ್ಥ, ಕಂಪ್ನಿ ಜಾಸ್ತಿ ಲಾಭ ಮಾಡ್ತಿದೆ ಅಂತ. ಕಂಪ್ನಿ ಜಾಸ್ತಿ ಲಾಭ ಮಾಡಬೇಕಂದ್ರೆ ಏನು ಮಾಡಬೇಕು, ಜಾಸ್ತಿ ಜನ ಎಂಪ್ಲಾಯ್ಮೆಂಟ್ನ ಕರ್ಕೊಬೇಕು, ಜಾಸ್ತಿ ಜನನ ಕೆಲ್ಸಕ್ಕೆ ಕರ್ಕೊಬೇಕು. ಜಾಸ್ತಿ ಜನ ಕೆಲ್ಸಕ್ಕೆ ಕರ್ಕೊಳ್ಳೋದ್ರಿಂದ ಏನಾಗುತ್ತೆ, ಜನಗಳ ಕೈಯಲ್ಲಿ ಮತ್ತೆ ದುಡ್ಡು ಸಿಗುತ್ತೆ. ಮತ್ತೆ ಆ ದುಡ್ಡನ್ನ ತಗೊಂಡೋಗಿ ಏನು ಮಾಡ್ತಾರೆ, ಜನ ಹೋಗಿ ಖರ್ಚು ಮಾಡ್ತಾರೆ. ಇದರಿಂದ ಮತ್ತೆ ಜನಗಳ ಕೈಯಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ, ಜನಗಳು ಖರ್ಚು ಮಾಡ್ತಾರೆ, ವಾಪಸ್ ನಮ್ಮ ಕಂಪ್ನಿಗಳಿಗೆ ರೆವಿನ್ಯೂ ಸಿಗುತ್ತೆ. ಈಗ ನೀವು ಯೋಚನೆ ಮಾಡಿ, ದೇಶ ಅಂದ್ರೆ ಏನು, ಶೇರ್ ಮಾರ್ಕೆಟ್ ಅಂದ್ರೆ ಏನು ಅಂತ. ದೇಶ ಇಲ್ದಲೆ ಶೇರ್ ಮಾರ್ಕೆಟ್ ಇಲ್ಲ, ಶೇರ್ ಮಾರ್ಕೆಟ್ ಇಲ್ದಲೆ ದೇಶ ಇಲ್ಲ. ಇವರಿಬ್ರು ಒಂಥರ ಅಣ್ಣ ತಮ್ಮ ಇದ್ದಂಗೆ, ಆಕ್ಸಿಜನ್ ಇದ್ದಂಗೆ. ನಮ್ಮ ದೇಶಕ್ಕೆ ಶೇರ್ ಮಾರ್ಕೆಟ್ ಒಂಥರ ಆಕ್ಸಿಜನ್ ಇದ್ದಂಗೆ. ಈ ಶೇರ್ ಮಾರ್ಕೆಟ್ ಮೇಲೆ ಹೋಗ್ಬೇಕಂದ್ರೆ ನಮ್ಮ ದೇಶದ GDP ಮೇಲೆ ಹೋಗ್ಬೇಕು. GDP ವರ್ಷದಿಂದ ವರ್ಷಕ್ಕೆ ಗ್ರೋತ್ ಆಗ್ತಾ ಬರ್ತಾ ಇರಬೇಕು. ಈಗ ನಮ್ಮ ದೇಶದ GDP ಇರೋದು $4 ಟ್ರಿಲಿಯನ್, ಅಂದ್ರೆ $4 ಲಕ್ಷ ಕೋಟಿ ಅಷ್ಟು ನಮ್ಮ ದೇಶದ GDP ಇರೋದು. ಅಷ್ಟು ಟ್ರಾನ್ಸಾಕ್ಷನ್ ನಮ್ಮ ಇಂಡಿಯಾದಲ್ಲಿ ಆಗುತ್ತೆ ವರ್ಷಕ್ಕೆ. ಈ ದುಡ್ಡು ವರ್ಷದಿಂದ ವರ್ಷಕ್ಕೆ ಎಷ್ಟು ಜಾಸ್ತಿ ಆಗ್ತಾ ಇರುತ್ತೆ ಅನ್ನೋದನ್ನ GDP ಗ್ರೋತ್ ಅಂತ ಕರೀತಾರೆ. ಲಾಸ್ಟ್ ನೀವು 30 ವರ್ಷ ಈ ಡೇಟಾ ನೋಡ್ದಂಗೆ ಲಾಸ್ಟ್ 30 ವರ್ಷದಲ್ಲಿ ನಾಮಿನಲ್ GDP ನಮ್ಮ ದೇಶದಲ್ಲಿ 12.5% ಆಗ್ತಾ ಇದೆ. ನಿಮಗೆ ರಿಯಲ್ GDP ನಾಮಿನಲ್ GDP ಅಂದರೆ ಈ ವಿಡಿಯೋದಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ನೀವು ಸುಮ್ಮನೆ GDP ಅಂತ ತಿಳ್ಕೊಳ್ಳಿ. ನಮ್ಮ ಟಿವಿನಲ್ಲಿ ಹೇಳೋದು ಯಾವ 7.5% ಅಂತ ಹೇಳ್ತಾರೆ, ನೀನು ಬಂದಿದ್ದೀವಿ 12.5% ಅಂತ ಹೇಳ್ತಿದ್ದೀಯಾ ಅಂತ ಅನ್ಕೊಂಬೇಡಿ. ನಾನು ಅದನ್ನು ಇನ್ನೊಂದ್ಸಲ ಯಾವಾಗಲಾದರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ GDP ಅಂದರೆ ಏನು ಅಂತ. ಈಗ ನಮ್ಮ ದೇಶದ GDP 4 ಲಕ್ಷ ಕೋಟಿ ಇದೆ. ಈ 4 ಲಕ್ಷ GDP ಗೌರ್ಮೆಂಟ್ ಅನಾಲಿಸಿಸ್ ಪ್ರಕಾರ 2047 $30 ಟ್ರಿಲಿಯನ್ GDP ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಪಟ್ಟಾಯಿತು, ಆಲ್ಮೋಸ್ಟ್ 8 ಪಟ್ಟಾಗುತ್ತೆ. ಅಂದರೆ ಈಗ ನೀವು ಹಿಂದೆ ಹೇಳ್ತಿದ್ರಲ್ಲ, ಇನ್ನೆಷ್ಟು ವರ್ಷ ಇದೆ 2047ಕ್ಕೆ, ಇನ್ನೊಂದು 22-23 ವರ್ಷ ಇದೆ. ಅಂದರೆ ನೀವು ಹಿಂದೆ ಯಾರನ್ನ ಹೇಳ್ತಿದ್ರಲ್ವಾ, ನಾನೊಂದು 5 ಲಕ್ಷಕ್ಕೆ ಸೈಟ್ ಬೈ ಮಾಡಿದ್ದೆ ಗುರು, ಅದು ಇವತ್ತು 30 ಲಕ್ಷಕ್ಕೆ ಕೇಳ್ತಾ ಇದ್ದಾರೆ ಅಂತ. ಅದೇ ರೀತಿ ನಮ್ಮ ದೇಶನೇ 8 ಪಟ್ಟು ಮೇಲೋಗುತ್ತೆ ಇನ್ನು 20-22 ವರ್ಷದಲ್ಲಿ. ಈಗ ನಿಮ್ಮ ದುಡ್ಡನ್ನ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನೀವೇ ಯೋಚನೆ ಮಾಡಿ. ನೀವು ಹೇಳ್ಬೋದು, ಗುರು ನಾನು ಸೈಟಲ್ಲಿ ಹಾಕಿದರೆ ಒಂದೊಂದು ಸೈಟು 1 ಲಕ್ಷ ಹಾಕಿರೋದು ಇವತ್ತು 50 ಲಕ್ಷ ಆಗೈತೆ, 2 ಲಕ್ಷ ಹಾಕಿರೋದು 70 ಲಕ್ಷ ಆಗೈತೆ ಅಂತ ಹೇಳ್ಬೋದು. ಅದೇ ರೀತಿ ನಾನು ಶೇರ್ಗಳದ್ದು ನಾನು ಹೇಳ್ತಿರೋದು ಎಂಟೈರ್ ಸೆನ್ಸೆಕ್ಸ್ದು
ಅಂದರೆ ಇಡೀ ದೇಶ ಕಂಪೇರ್ ಮಾಡ್ತಿರೋದು ನಾನೇನಾದರೂ ಇಂಡಿವಿಜುವಲ್ ಸ್ಟಾಕ್ಸ್ ಬಗ್ಗೆ ಮಾತಾಡೋಕ್ಕೆ ಹೋದರೆ ನೀವು ಸೈಟ್ ಹೇಳೋ ಥರ ಲಾಸ್ಟ್ 6 ತಿಂಗಳು ಅಥವಾ ವರ್ಷದಲ್ಲೇ 10-20 ಪಟ್ಟು ಮೇಲೋಗಿರೋ ಶೇರ್ಸ್ ಇದ್ದಾವೆ. ಅದನ್ನು ಅದನ್ನು ಮತ್ತೆ ಎಂಟೈರ್ ಶೇರ್ ಮಾರ್ಕೆಟ್ನ ಕಂಪೇರ್ ಮಾಡೋಕ್ಕಾಗುತ್ತಾ? ಅದಕ್ಕೇ ಎಲ್ಲೋ ಒಂದು ಸೈಟ್ ಮೇಲೋಗಿದೆ ಅಂತ ಅದನ್ನು ತಗೊಂಡು ನೀವು ಎಂಟೈರ್ ರಿಯಲ್ ಎಸ್ಟೇಟಿಗೆ ಕಂಪೇರ್ ಮಾಡೋದಲ್ಲ. ಇಲ್ಲಿ ನಾವು ದೇಶನೇ ಕಂಪೇರ್ ಮಾಡ್ತಿದ್ದೀವಿ, ದೇಶ ಎಷ್ಟು ಮೇಲೋಗುತ್ತೆ ಅಂತ. ದೇಶನೇ ಅಷ್ಟು ಪಟ್ಟು ಮೇಲೋಗ್ತಾ ಇದೆ ಅಂದರೆ ಅದ್ರ ಕೆಳಗಿರೋ ಕಂಪ್ನಿಗಳು ಅದಕ್ಕಿಂತ ಜಾಸ್ತಿನೇ ಮೇಲೋಗಿರ್ತಾವೆ, ಸಣ್ಣ ಸಣ್ಣ ಕಂಪ್ನಿಗಳು. ನೀವೇ ಯೋಚನೆ ಮಾಡಿ ನಮಗೆ ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಎಲ್ಲಿದೆ ಅಂತ. ಓಕೆ, ನಿಮಗೀಗ ಸ್ಟಾಕ್ ಮಾರ್ಕೆಟು ವೊಲಟೈಲಿಟಿ ಆಗ್ತಿರೋದಕ್ಕೆ ಬೇಜಾರಾಗ್ತಾ ಇದೆ, ನನಗೆ ಇವಾಗ ಎಮೋಷನ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ. ಈಗ ನಾನೇನು ಮಾಡ್ತೀನಿ, ನಾನು ದುಡ್ಡನ್ನ ತಗೊಂಡೋಗಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ನೀವೇ ಸಜೆಷನ್ ಮಾಡಿ. ಹೋಗಿ ಸೈಟಲ್ಲಿ ಹಾಕಬೇಕಾ ಅಥವಾ ಗೋಲ್ಡಲ್ಲಿ ಹಾಕಬೇಕಾ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಈಗ ನಾನು ಹೋಗಿ ಸೈಟಲ್ಲಿ ಹೋಗಿ ಇನ್ವೆಸ್ಟ್ ಮಾಡಬೇಕಂದ್ರೆ ಸೈಟ್ ಪ್ರೈಸ್ ಯಾಕೆ ಮೇಲೋಗುತ್ತೆ ಹೇಳಿ? ಇನ್ನೊಬ್ಬ ಯಾರನ್ನ ಒಂದು ಬೈ ಮಾಡಿದಾಗಲೇ ಸೈಟ್ ಪ್ರೈಸ್ ಮೇಲೋಗೋದು. ಅಂದರೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕು ಇನ್ನೊಬ್ಬ ಬಂದು, ಅದರಿಂದ ಸೈಟ್ ಪ್ರೈಸ್ ಮೇಲೋಗುತ್ತೆ. ಇನ್ನೊಬ್ಬ ಬಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕಂದ್ರೆ ಶೇರ್ ಮಾರ್ಕೆಟ್ ಮೇಲೋಗ್ದಲೇ ಸೈಟ್ ಪ್ರೈಸ್ ಮೇಲೋಗೋಕ್ಕೆ ಚಾನ್ಸೇ ಇಲ್ಲ. ಕಂಪ್ನಿಗಳ ಅರ್ನಿಂಗ್ಸ್ ಇನ್ಕ್ರೀಸ್ ಆಗ್ದಲೇ ಸೈಟ್ ಪ್ರೈಸ್ ಜಾಸ್ತಿ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಹೇಳಿ? ಯಾಕಂದರೆ ಈಗ ನೀವು ಕಂಪ್ನಿಗಳ ಅರ್ನಿಂಗ್ಸ್ ಹೆಂಗೆ ಇಂಪ್ರೂವ್ ಆಗುತ್ತೆ? ಹೋಗಿ ನೀನು ಟೀ ಕುಡಿಯೋದು ಎಕ್ಸಾಂಪಲ್ ಕೊಟ್ಟೆ, ಬಟ್ಟೆ ತಗೊಳೋದು ಎಕ್ಸಾಂಪಲ್ ಕೊಟ್ಟು. ಈಗ ನಾವು ಜನಗಳ ಹತ್ರ 25-30 ಸಾವಿರ ಸಂಬಳ ಬರ್ತಿದೆ ಅಂದ್ಕೊಳ್ಳಿ, ನಮ್ಮ ದೇಶದಲ್ಲಿ ಹೈಯೆಸ್ಟ್ ಅಷ್ಟೇ ಸಂಬಳ ಬರೋದು. ಇವ್ರಿಗೆ ದುಡ್ಡೆಲ್ಲ ಎಲ್ಲಿ ಖರ್ಚು ಮಾಡ್ತಾರೆ? ಈಗ ನಿಮ್ಮ ಹತ್ರ ಸುಮ್ಮನೆ 50 ಸಾವಿರ ಸಂಬಳ ಬಂತು ಅಷ್ಟ ತಕ್ಷಣ ಎವ್ರಿ ತಿಂಗಳು ಹೋಗಿ ಸೈಟ್ ಬೈ ಮಾಡ್ತೀರಾ? ಅಥವಾ ಎವ್ರಿ ತಿಂಗಳು ಹೋಗಿ ಬಟ್ಟೆ ಬೈ ಮಾಡೋದು, ಹೋಟ್ಲಿಗೆ ಹೋಗಿ ಡಿನ್ನರ್ ಬೈ ಮಾಡೋದು, ಬೈಕ್ ಬೈ ಮಾಡೋದು, ಕಾರ್ ಬೈ ಮಾಡೋದು, ಇದನ್ನು ಮಾಡ್ತೀರಾ? ಎಲ್ಲೋ ಸ್ವಲ್ಪ ಜನ ಮಾತ್ರ ಸೈಟ್ ಬೈ ಮಾಡ್ತಾರೆ. ಅದು ಕೂಡ ಈ ಸ್ಟಾಕ್ ಮಾರ್ಕೆಟಲ್ಲಿರೋ ಬ್ಯಾಂಕುಗಳ ಸಹಾಯದಿಂದ, ಈ ಬ್ಯಾಂಕ್ಗಳು ಕೊಡೋ ಲೋನಿಂದ. ನಾಳೆ ಈ ಬ್ಯಾಂಕ್ಗಳೇ ಇಲ್ಲ ಅಂದರೆ ನಿಮ್ಮ ಸೈಟ್ ಪ್ರೈಸ್ ಕೂಡ ಎಲ್ಲಿ ಮೇಲೋಗುತ್ತೆ ಗುರು? ಹೆಂಗೆ ಮೇಲೋಗುತ್ತೆ? ಯಾರು ಈಗಿನ ಕಾಲದಲ್ಲಿ 50 ಲಕ್ಷ 1 ಕೋಟಿ ಅಷ್ಟು ಸೈಟನ್ನ ಅವ್ನ ಸಂಬಳದಿಂದ ಬೈ ಮಾಡೋಕ್ಕಾಗುತ್ತೆ? ಎಷ್ಟೋ ಜನ ಏನು ಮಾಡ್ತಿದ್ದಾರೆ, ಇವ್ರು 20 ವರ್ಷ ದುಡಿಯೋ ದುಡ್ಡನ್ನು ಹೋಗಿ ಇವಾಗ ಆ ಪ್ರಾಪರ್ಟಿ ಬೈ ಮಾಡ್ತಿದ್ದಾರೆ. ಅದನ್ನೇ ಫ್ಯೂಚರ್ ಅರ್ನಿಂಗ್ಸ್ಗೆ ಡಿಸ್ಕೌಂಟ್ ಮಾಡಿಬಿಟ್ಟು ಏನು ಮಾಡ್ತಿದ್ದಾರೆ, EMI ಕಟ್ತಾ ಇದ್ದಾರೆ. ಬ್ಯಾಂಕ್ ಏನು ಮಾಡ್ತಾ ಇದೆ, ನೀನು ಫ್ಯೂಚರಲ್ಲಿ ಇಷ್ಟು ದುಡಿಬೋದು ಅಂತ ಗೊತ್ತಿದ್ದು ಬ್ಯಾಂಕ್ ನಿನಗೆ ಲೋನ್ ಕೊಡ್ತಾ ಇದೆ. ಈಗ ನೀವು ಯೋಚನೆ ಮಾಡಿ, ನಿಮ್ಮ ದುಡ್ಡನ್ನ ನೀವು ಎಲ್ಲಿ ಹಾಕಕ್ಕೆ ಇಷ್ಟಪಡ್ತೀರಾ ಅಂತ. ಶೇರ್ ಮಾರ್ಕೆಟಲ್ಲಿ ಹಾಕಿದ್ರೆ ಪ್ರಾಬ್ಲಮ್ ಏನಂದರೆ, ಶೇರ್ ಮಾರ್ಕೆಟ್ ಯಾವಾಗಲೂ ಹುಚ್ಚುನ್ ಥರ ಆಡುತ್ತೆ. ಒಂದು ಮೇಲೆ ಕೆಳಗೆ ಆಡ್ತಾ ಇರುತ್ತೆ. ನಮಗೆ ಡೈಲಿ ಬೇಜಾರು ಮಾಡುತ್ತೆ, ಖುಷಿ ಕೊಡಿಸುತ್ತೆ, ಬೇಜಾರು ಮಾಡುತ್ತೆ, ಖುಷಿ ಕೊಡಿಸುತ್ತೆ. ಸೈಟಲ್ಲಾದರೆ ಬೇಜಾರಾಗಲ್ಲ, ಯಾಕಂದರೆ ಕೆಳಗೆ ಬರಲ್ಲ. ಅದೇ ನೀವು FD ನಲ್ಲಿಟ್ಟರು ಆ ಪ್ರೈಸ್ ಕೆಳಗೆ ಬರಲ್ಲ. ಆದರೆ ಇವೇನು ಮಾಡ್ತವೆ, ನಿಮ್ಮ ದುಡ್ಡನ್ನ ಜಾಸ್ತಿ ಬೆಳೆಸೋಕೆ ಹೆಲ್ಪ್ ಮಾಡಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮು ನಿಮ್ಮ ದುಡ್ಡು ಜಾಸ್ತಿ ಗ್ರೋತ್ ಆಗಲ್ಲ. ನೀವು ಜಾಸ್ತಿ ಗ್ರೋತ್ ಆಗಬೇಕಂದ್ರೆ 90% ಆಫ್ ದಿ ಇಂಡಿಯನ್ಸು ದುಡ್ಡನ್ನ ಎಲ್ಲಿ ಸ್ಪೆಂಡ್ ಮಾಡ್ತಾರೆ ಅಂತ ತಗೋ ಇನ್ವೆಸ್ಟ್ ಮಾಡ್ಬೇಕು ತಾನೆ. 90% ಆಫ್ ದಿ ಇಂಡಿಯನ್ಸ್ ದುಡ್ಡು ಎಲ್ಲಿ ಸ್ಪೆಂಡ್ ಮಾಡ್ತಾರೆ? ಕಾರ್ ತಗೊಳಕ್ಕೆ, ಬೈಕ್ ತಗೊಳಕ್ಕೆ, ಮದುವೆ ಮಾಡ್ಕೊಳಕ್ಕೆ, ಹೋಟ್ಲಿಗೆ ಹೋಗೋಕ್ಕೆ, ಬಟ್ಟೆ ತಗೊಳಕ್ಕೆ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋಕ್ಕೆ, ಫ್ರಿಜ್ ತಗೊಳಕ್ಕೆ, ವಾಷಿಂಗ್ ಮಿಷಿನ್ ತಗೊಳಕ್ಕೆ. ಈ ಥರ ಅವ್ರ ದುಡ್ಡನ್ನ ಜಾಸ್ತಿ ಜನ ಎಲ್ಲಿ ಸ್ಪೆಂಡ್ ಮಾಡ್ತಾರೆ, ಅಲ್ಲಿ ನನ್ನ ದುಡ್ಡಿದ್ದಾಗ ಏನಾಗುತ್ತೆ, ನನ್ನ ಬಿಸ್ನೆಸ್ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ದುಡ್ಡನ್ನ ತಗೊಂಡು ಶೇರ್ ಮಾರ್ಕೆಟಲ್ಲಿ ಹಾಕ್ತಾ ಇದ್ದೀವಿ. ಬಿಕಾಸ್ ನೀವು 100 ರೂಪಾಯಿ ಸ್ಪೆಂಡ್ ಮಾಡಿದ್ರು ಕೂಡ ಎಂಟೈರ್ ದುಡ್ಡು ವಾಪಸ್ಸು ಶೇರ್ ಮಾರ್ಕೆಟ್ಗೆ ಬರಬೇಕು. ಅದಕ್ಕೆ ನನ್ನ ದುಡ್ಡು ಗ್ರೋ ಆಗೋ ಚಾನ್ಸ್ ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಲ್ಲ. ಆದರೆ ಇಲ್ಲಿ ರಿಸ್ಕು ಕಮ್ಮಿ ಇರುತ್ತೆ, ಕೆಳಗೆ ಬರೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಇಲ್ಲಿ ಕೆಳಗೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೇ ಇಲ್ಲಿದ್ದವ್ರು ಸ್ವಲ್ಪ ಜಾಸ್ತಿ ದುಡ್ಡು ಮಾಡ್ತಾರೆ, ಇಲ್ಲಿದ್ದವ್ರು ಸ್ವಲ್ಪ ಕಡಿಮೆ ದುಡ್ಡು ಮಾಡ್ತಾರೆ. ಸೇಮ್ ವಿತ್ ಗೋಲ್ಡ್ ಆಲ್ಸೋ. ಗೋಲ್ಡಲ್ಲೂ ಕೂಡ ಗೋಲ್ಡು ಸ್ವಲ್ಪ ಮೇಲೆ ಕೆಳಗೆ ಇರುತ್ತೆ, ಬಟ್ ಗೋಲ್ಡ್ ಅಷ್ಟೊಂದು ಕೆಳಗೆ ಬರಲ್ಲ. ರೀಸೆಂಟ್ಲಿ ಕೆಳಗೆ ಬಂದಿದೆ, 80 ಇದ್ದಿದ್ದು 75ಕ್ಕೆ ಬಂದಿದೆ. ಆದರೆ ಇಷ್ಟೇ ಅದ್ರದ್ದು ಮ್ಯಾಕ್ಸಿಮಮ್ ಬಂದರೂ ಮ್ಯಾಕ್ಸಿಮಮ್ 72-70ಕ್ಕೆ ಬರ್ಬೋದು ಅಷ್ಟೇ, ಅದಕ್ಕೇ ಕೆಳಗೆ ಬರಲ್ಲ. ಬಟ್ ಶೇರ್ ಮಾರ್ಕೆಟ್ ಹಂಗಲ್ಲ. ಶೇರ್ ಮಾರ್ಕೆಟು ಮೇಲೆ ಕೆಳಗೆ ಜಾಸ್ತಿ ಆಗುತ್ತೆ, ಬಟ್ ಮೇಲೋದ್ರೂ ಹಂಗೆ ಹೋಗುತ್ತೆ. ಬಟ್ ನೀವು ಹಿಸ್ಟ್ರಿ ತೆಗೆದು ನೋಡಿ, ಗೋಲ್ಡ್ ಪ್ರೈಸು ನಮ್ಮ ಇಂಡಿಯಾದಲ್ಲಿ ಮಾತ್ರ ಜಾಸ್ತಿ ಆಗಿರೋದು, ವರ್ಲ್ಡಲ್ಲಿ ಜಾಸ್ತಿಯೇ ಆಗಿಲ್ಲ. ನೀವು ಸುಮ್ಮನೆ ಚಾರ್ಟಲ್ಲಿ ಹೋಗಿ ಓಪನ್ ಮಾಡಿ, ನಿಮಗೆ ಟ್ರೇಡಿಂಗ್ ವ್ಯೂನಲ್ಲಿ ಆ ಚಾರ್ಟ್ ಸಿಗುತ್ತೆ. ಗೋಲ್ಡು USD ನಲ್ಲಿ ಓಪನ್ ಮಾಡಬೇಕು, US ಡಾಲರಲ್ಲಿ. ನಮ್ಮ ಇಂಡಿಯನ್ ರುಪೀಸಲ್ಲ. ಯಾವತ್ತು ನಾವು ಗೋಲ್ಡ್ನ ಬೇರೆ ದೇಶಗಳಿಂದ ತರಿಸ್ಕೊಳೋದು, ನಮ್ಮ ಗೋಲ್ಡ್ ಇಂಡಿಯಾದಲ್ಲಿ ಗೋಲ್ಡ್ದು ನಾವು ಇದು ಮಾಡಲ್ಲ. ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬೇಕಾದ್ರೆ ನಾವು US ಡಾಲರ್ ಕೊಟ್ಟೇ ತರಿಸ್ಕೊಬೇಕು. ಗೋಲ್ಡ್ ವರ್ಲ್ಡಲ್ಲೇ ಗೋಲ್ಡ್ ಟ್ರೇಡ್ ಆಗೋದು USD ನಲ್ಲಿ, US ಡಾಲರಲ್ಲಿ. ಅದನ್ನು ಪರ್ ಔನ್ಸಲ್ಲಿ ಟ್ರೇಡ್ ಆಗುತ್ತೆ. ಈಗ ಪರ್ ಔನ್ಸ್ ಇರೋದು 2562 ಇದೆ ಇವತ್ತಿನ ಪ್ರೈಸಿಗೆ. 2011ರಲ್ಲಿ ಇದು ಪ್ರೈಸ್ ಬಂದ್ಬಿಟ್ಟು ನೀವೇ ನೋಡಿ, 2010ರಲ್ಲಿ ಗೋಲ್ಡ್ ಪ್ರೈಸ್ ಇದ್ದಿದ್ದು $1400. 2011ರಲ್ಲಿ ಗೋಲ್ಡ್ ಪ್ರೈಸ್ ಇದ್ದಿದ್ದು $1800. ಇವಾಗ ಎಷ್ಟಿದೆ ಗೋಲ್ಡ್ ಪ್ರೈಸು? $2559 ಇದೆ. ಅಂದರೆ ಆಲ್ಮೋಸ್ಟ್ 12-13 ವರ್ಷ ಗೋಲ್ಡು ಮೂನೇ ಆಗಿಲ್ಲ US ಡಾಲರಲ್ಲಿ. ಲಾಸ್ಟ್ 12-13 ವರ್ಷದಲ್ಲಿ ಗೋಲ್ಡು ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. $1900ಗೆ ಹೋಗಿದ್ದ ಗೋಲ್ಡ್ 2011 ಆಗಸ್ಟಲ್ಲಿ, ಮತ್ತೆ ಅದು ಅದರಿಂದ ಮೇಲೋಗಿರೋದು ಬಂದ್ಬಿಟ್ಟು 2024 ಜನವರಿನಲ್ಲಿ. ನೀವೇ ನೋಡಿ, ಲಾಸ್ಟ್ 10-11 ವರ್ಷದಲ್ಲಿ ಗೋಲ್ಡ್ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. ಆದರೆ ನಮ್ಮ ಇಂಡಿಯಾದವ್ರಿಗೆ ಹೆಂಗೆ ರಿಟರ್ನ್ ಕೊಡ್ತು? ಆದರೆ ನಮ್ಮ ಇಂಡಿಯಾದಲ್ಲಿ ಮಾತ್ರ 2011ರಲ್ಲಿ ನೋಡಿ 26,000 ಇದ್ದಿದ್ದು
ಗೋಲ್ಡ್ ಪ್ರೈಸು ಇವತ್ತು ಬಂದ್ಬಿಟ್ಟು ಆಲ್ಮೋಸ್ಟ್ 71,000 ತೋರಿಸ್ತಾ ಇದೆ, ಅಂದರೆ ಇದು ಜಾಸ್ತಿ ಇದೆ, 75,000 ಸಮಥಿಂಗ್ ಇದೆ. ನೀವೇ ನೋಡಿ ಎಷ್ಟು ಪಟ್ಟು ಜಾಸ್ತಿ ಆಗಿದೆ, ಸುಮಾರು 3 ಪಟ್ಟು ಜಾಸ್ತಿ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಪಟ್ಟು ಜಾಸ್ತಿ ಆಗಿದೆ, ಎಷ್ಟು ಪಟ್ಟು ಅನ್ನೋದೋಗ್ಲಿ 1900 ಮ್ಯಾಕ್ಸಿಮಮ್ ಅಂದ್ರೂ $2,600-700 ಹೋಗಿದೆ, ಸುಮಾರು 500 ಪಾಯಿಂಟ್ ಮೇಲೋಗಿದೆ, ಒಂದು 20% ಮೇಲೋಗಿಲ್ಲ. ಯಾಕಿರ್ಬೋದು ಯೋಚನೆ ಮಾಡಿದ್ದೀರಾ? ಯಾಕಂದರೆ ನೀವು USD/INR ಅಂದರೆ US ಡಾಲರ್, ಒಂದು US ಡಾಲರ್ಗೆ 2011ರಲ್ಲಿ ಎಷ್ಟಿತ್ತು ಅಂತ ಲೆಕ್ಕ ಮಾಡಿ. 2011ರಲ್ಲಿ ಒಂದು US ಡಾಲರ್ಗೆ ಇದ್ದಿದ್ದು ₹44. ₹44 ಇತ್ತು $1. ಅವಾಗ 1900 ಅಂದ್ಕೊಂಡ್ರು ಕೂಡ 44 × $1,900 ಅಂದರೆ ಎಷ್ಟಾಗುತ್ತೆ? ಈ 83,000 ಎಷ್ಟಕ್ಕೆ ಅಂದರೆ 28 ಗ್ರಾಮಿಗೆ. ಆ $1,900 ಏನು ನಾವು ನೋಡ್ತಿದ್ದೀವಲ್ಲ 28.5 ಗ್ರಾಮಿಗೆ. ಈಗ ಎಷ್ಟಾಯಿತು? ಡಿವೈಡೆಡ್ ಬೈ 28.5 ಗ್ರಾಮಿಗೆ ಮಾಡಿದ್ರೆ ನಮಗೆ ಎವ್ರಿ ಗ್ರಾಮಿಗೆ ಎಷ್ಟು ಇತ್ತು ಅಂತ ಗೊತ್ತಾಗುತ್ತೆ. $2,933 ಪರ್ ಗ್ರಾಮ್ ಇತ್ತು ಅವಾಗ. ಓಕೆ, ಇವಾಗ ಎಷ್ಟಿದೆ? ಇವಾಗ ನೀವೇ ಲೆಕ್ಕ ಮಾಡಿ. 2,560 ಇದೆ ಇಂಟು ಇವತ್ತೆಷ್ಟಿದೆ $1? ಇಲ್ಲಿ 83.24 ಅಂತ ತೋರಿಸ್ತಾ ಇದೆ, ಪ್ರೆಸೆಂಟ್ಲಿ 84 ಇದೆ. 84 ಅಂತಲೇ ಲೆಕ್ಕ ಹಾಕಿ. 2,15,000 ಆಯಿತು. ಇದನ್ನು ಡಿವೈಡೆಡ್ ಬೈ 28.5 ಮಾಡಬೇಕು. ಯಾಕಂದರೆ ಎವ್ರಿ 1 ಔನ್ಸ್ದು ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ತೊಲಾ ಅಂತೀವಿ, ವರ್ಲ್ಡಲ್ಲಿ ಔನ್ಸಲ್ಲಿ ಲೆಕ್ಕ ಮಾಡ್ತಾರೆ 28.5 ಅಂತ. ಇವಾಗ ಪರ್ ಗ್ರಾಮ್ ಎಷ್ಟಿದೆ? 7,500 ಇದೆ. ಇವಾಗ ಗೊತ್ತಾಯ್ತಲ್ಲ ಯಾಕೆ ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಜಾಸ್ತಿ ಮೇಲೋಗಿದೆ ಅಂತ. ಮೇನ್ ರೀಸನ್ ಬಂದ್ಬಿಟ್ಟು ಡಾಲರ್ ಅಪ್ರಿಷಿಯೇಷನಿಂದ. ಅವತ್ತು 44 ಇತ್ತಲ್ಲ ಡಾಲರು, ಇವತ್ತು 84 ಆಗಿದೆ. ಈ ಎರಡು ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಜೊತೆ ಗೋಲ್ಡ್ ಸ್ವಲ್ಪ ರಿಟರ್ನ್ ಕೊಟ್ಟಿದೆ. ಇವೆರಡರ ಮಧ್ಯೆ ಡಾಲರ್ ಆಲ್ಮೋಸ್ಟ್ ಡಬಲ್ ಆಗಿದೆಯಾ, ಇದ್ರ ಜೊತೆ ಗೋಲ್ಡ್ ಸ್ವಲ್ಪ ರಿಟರ್ನ್ ಕೊಟ್ಟಿರೋದ್ರಿಂದ ನಮಗೆ 3 ಪಟ್ಟು ಜಾಸ್ತಿ ರಿಟರ್ನ್ ಸಿಕ್ಕಿದೆ. ನೀವು ಅದೇ ದುಡ್ಡನ್ನ ತಗೊಂಡೋಗಿ ಅಮೆರಿಕನ್ ಗೋಲ್ಡಲ್ಲಿ US ಡಾಲರಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ರಿಟರ್ನ್ ಅಷ್ಟೊಂದು ಸಿಗ್ತಾ ಇರಲಿಲ್ಲ. ಇದೇ ರೀಸನಿಂದನೇ ನಮ್ಮ ಇಂಡಿಯಾದಲ್ಲಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಜಾಸ್ತಿ ರಿಟರ್ನ್ ಸಿಕ್ಕಿದೆ. ಅದು ಕೂಡ ಎಷ್ಟು ಅಂತ ನಾನೇ ತೋರಿಸ್ತೀನಿ ನೋಡಿ. 2011ರಲ್ಲಿ ಹೋಗಿ ಈ ಗೋಲ್ಡ್ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ಚೆಕ್ ಮಾಡೋಣ. 26,400. ನೀವು CAGR ಕ್ಯಾಲ್ಕುಲೇಟ್ರಲ್ಲಿ ಹೋದರೆ ಇದನ್ನು ಆರಾಮ್ಸೆ ಚೆಕ್ ಮಾಡ್ಬೋದು. ಏನಂದರೆ ಬಿಗಿನಿಂಗ್ ವ್ಯಾಲ್ಯೂ ಅವತ್ತೆಷ್ಟಿತ್ತು ಇವತ್ತೆಷ್ಟಿದೆ ಅಂತ ಹಾಕಿದ್ರೆ, ಎಷ್ಟು ವರ್ಷ ಆಯಿತು ಅಂತ ಹಾಕಿದ್ರೆ ನಿಮಗೆ ಕ್ಲಿಯರ್ಲಿ ವರ್ಷದಿಂದ ವರ್ಷಕ್ಕೆ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ. 26,400 ಇವತ್ತೆಷ್ಟಿದೆ? 75,000ನೇ ಅಂದ್ಕೊಳ್ಳೋಣ. ಎಷ್ಟು ವರ್ಷ ಆಯಿತು? ಸುಮಾರು 13 ವರ್ಷ ಆಗಿದೆ. ಕ್ಯಾಲ್ಕುಲೇಟ್ CAGR ಎಷ್ಟು ರಿಟರ್ನ್ ಕೊಟ್ಟಿದೆ? 8.36 ರಿಟರ್ನ್ ಕೊಟ್ಟಿರೋದು. 8% ವರ್ಷದಿಂದ ವರ್ಷಕ್ಕೆ ರಿಟರ್ನ್ ಕೊಟ್ಟಿರೋದು ಗೋಲ್ಡ್. ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ 3 ಪಟ್ಟು ಆದ ತಕ್ಷಣ 3 ಪಟ್ಟು ಅಂತ ಅನಿಸಿರುತ್ತೆ. 3 ಪಟ್ಟು ಅಂದರೆ ಎಷ್ಟು ಪರ್ಸೆಂಟ್ ಆಗಿದೆ ಇಲ್ಲಿ? 8.36. ಸ್ಟಾಕ್ ಮಾರ್ಕೆಟ್ ಎಷ್ಟು ಪರ್ಸೆಂಟ್ ಕೊಟ್ಟಿದೆ? 15%. ಇದೇ ಪೀರಿಯಡಲ್ಲಿ ಸ್ಟಾಕ್ ಮಾರ್ಕೆಟ್ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ಚೆಕ್ ಮಾಡಿ. 15% ರಿಟರ್ನ್ ಕೊಟ್ಟಿದೆ. ಅದೇ 2011ರಲ್ಲಿ ಸ್ಟಾಕ್ ಮಾರ್ಕೆಟ್ ಎಷ್ಟಿತ್ತು? ನಿಫ್ಟಿನೇ ಎಷ್ಟಿತ್ತು? 4,747 ಇತ್ತು. ಇವತ್ತೆಷ್ಟಿದೆ? 23,500 ಇದೆ. 23,500 ಎಷ್ಟು ವರ್ಷ ಆಗಿದೆ? ಸೇಮ್ 13 ವರ್ಷ. ಕ್ಯಾಲ್ಕುಲೇಟ್ CAGR ಎಷ್ಟು ಪರ್ಸೆಂಟ್ ಕೊಟ್ಟಿದೆ? 13%. 2% ಡಿವಿಡೆಂಟ್ ಬೇರೆ ಕೊಟ್ಟಿರುತ್ತೆ. ಎಷ್ಟಾಯಿತು? 15% ಆಯಿತು. ಎಷ್ಟು ಪಟ್ಟು ಮೇಲೋಗಿದೆ? 23,500 ಡಿವೈಡೆಡ್ ಬೈ 4,700 ಎಷ್ಟು ಪಟ್ಟು ಆಯಿತು? ಸುಮಾರು 5 ಪಟ್ಟು ಮೇಲೋಗಿದೆ. ಗೋಲ್ಡ್ ಎಷ್ಟು ಪಟ್ಟು ಮೇಲೋಗಿದೆ? 3 ಪಟ್ಟು ಹೋಗಿದೆ. ನಿಮ್ಮ ದುಡ್ಡು ಜಾಸ್ತಿ ಎಲ್ಲಿ ಬೆಳೆದಿದೆ? ಸ್ಟಾಕ್ ಮಾರ್ಕೆಟಾಗ. ಬಟ್ ಸ್ಟಾಕ್ ಮಾರ್ಕೆಟ್ ಪ್ರಾಬ್ಲಮ್ ಏನು? ಮೇಲೆ ಕೆಳಗೆ ಆಗ್ತಿರುತ್ತೆ. ಇದನ್ನು ನಾವು ತಡ್ಕೊಬೇಕಷ್ಟೆ. 5 ಪಟ್ಟು ಅಂದರೆ ಇದು ಸಣ್ಣ ದುಡ್ಡಲ್ಲ. ಇವತ್ತು ನಿಮ್ಮ ಹತ್ರ 1 ಗ್ರಾಮ್ ದುಡ್ಡು ಇರೋದನ್ನು ನೀವು ಎಷ್ಟು ನಿಫ್ಟಿನಲ್ಲಿ ಹೇಳ್ತಿದ್ದೀನಿ, ನಾನು ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ಹೇಳ್ತಿಲ್ಲ. ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ಹೇಳಿದರೆ 1000 ಸ್ಟಾಕ್ಸ್ ಇದ್ದಾವೆ, 100 ಪಟ್ಟೆಲ್ಲ ಮೇಲೋಗಿರೋದು. ನಾನು ಜಸ್ಟ್ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ನಿಫ್ಟಿನಲ್ಲಿ ಹೇಳ್ತಿದ್ದೀನಿ. ಸ್ಟಾಕ್ ಮಾರ್ಕೆಟಲ್ಲೇ ಸೇಫ್ ಅಂದರೆ ನಿಫ್ಟಿ, ಇದಕ್ಕಿಂತ ಸೇಫು ಬೇರೆ ಯಾವುದೂ ಇಲ್ಲ. ಯಾಕಂದರೆ ನಿಮ್ಮ ಪೋರ್ಟ್ಫೋಲಿಯೋಗಳೇ ನೋಡಿ, ನಿಫ್ಟಿ 10% ಬಿದ್ದಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ 20-25% ಬಿದ್ದಿರುತ್ತೆ. ಯಾಕಂದರೆ ನಿಫ್ಟಿ ಜಾಸ್ತಿ ಬೀಳಲ್ಲ ಕೆಳಗಡೆ. ನಿಫ್ಟಿನಲ್ಲಿ ನೀವೇನಾದರೂ ಅದೇ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಿದ್ರೆ, ನೀವು 2011ರಲ್ಲಿ 1 ಗ್ರಾಮ್ ಗೋಲ್ಡ್ ಬೈ ಮಾಡೋ ದುಡ್ಡನ್ನ ನೀವು ತಗೊಂಬಂದು ನಿಫ್ಟಿನಲ್ಲಿ ಹಾಕಿದರೆ, ಶೇರ್ ಮಾರ್ಕೆಟ್ ಅನ್ನೋದು ಇಸ್ ಎಂಟೈರ್ ದೊಡ್ಡ ಇದದು. ನಾನು ಎಷ್ಟು ಹೇಳ್ತಿದ್ದೀನಿ, ನಿಫ್ಟಿನಲ್ಲಿ ಅಥವಾ ಯಾವುದೋ ಒಂದು ಮ್ಯೂಚುವಲ್ ಫಂಡಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ದಿದ್ರೆ, ನೀವು ಇವತ್ತು ಅದೇ ಗೋಲ್ಡ್ನ ಬೈ ಮಾಡಬೇಕು ಅಂದರೆ, ಇವತ್ತು ಆಲ್ರೆಡಿ 7,500 ಆಗಿರೋ ಗೋಲ್ಡ್ನ ಅವಾಗ ನೀವು 2,500 ರೂಪಾಯಿ ಇತ್ತು ಗೋಲ್ಡು, ಆವತ್ತು ನೀವು ಅದೇ 2,500 ರೂಪಾಯಿನ ತಗೊಂಡೋಗಿ ಹೋಗ್ತೀವಿ ನಿಫ್ಟಿನಲ್ಲಿ ಹಾಕಿದರೆ ನಿಮ್ಮದು 23,500 ಆಗ್ತಿತ್ತು, ಬೇಡ 24,000 ಆಗ್ತಿತ್ತು. ಈ 24,000ದಿಂದ ನೀವು ಕರೆಂಟ್ ಪ್ರೈಸಲ್ಲಿ ಗೋಲ್ಡ್ ಬೈ ಮಾಡ್ತೀರಾ ಅಂದರೆ ಎಷ್ಟಾಗುತ್ತೆ? 3.5 ಗ್ರಾಮ್ ಬೈ ಮಾಡ್ಬೋದು. ದುಡ್ಡು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ 3 ಪಟ್ಟು ಜಾಸ್ತಿ ಬೆಳೆದಿದೆ ಅಲ್ಲ, 3 ಪಟ್ಟು ಜಾಸ್ತಿ ಬೆಳೆದಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು? ವಾಲಟೈಲಿಟಿ. ಇದನ್ನು ಅರ್ಥ ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಇಲ್ಲ ಅಂದರೆ ಡಿಮ್ಯಾಟ್ ಅಕೌಂಟ್ ಕ್ಲೋಸ್ ಮಾಡಿ ತಗೊಂಡೋಗಿ FDನಲ್ಲಿಡಿ. 72,000 loss in my portfolio. Don't know when it will recover.
We should not maintain any portfolio. Once we get 2% profit, we should sell. I was in a profit because of my greed. Portfolio is in red and money is stuck. ಬ್ರೋ ನೀವು ಇಷ್ಟುದ್ದ ಬರ್ದಿದ್ದೀರಾ, ನನಗೇನು ಅಂತಾನೆ ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗಿರೋ ಪ್ರಕಾರ ನಿಮ್ಮದು 72,000 ಪೋರ್ಟ್ಫೋಲಿಯೋದಲ್ಲಿ ಲಾಸ್ ತೋರಿಸ್ತಾ ಇದೆ. ನಿಮ್ಮ ಗ್ರೀಡಿಂದ ಈ ಲಾಸ್ ಬರ್ತಾ ಇದೆ ಅಂತ ಹೇಳ್ತಿದ್ದೀರಾ. ಮುಂಚೆ ನೀವು ಪ್ರಾಫಿಟಲ್ಲಿದ್ರಿ, ನೀವೇನು ಮಾಡಿದಿರಾ, ಆ ಪ್ರಾಫಿಟ್ನ ತಗೊಂಡೋಗಿ ಯಾವುದೋ ಒಂದು ಶೇರಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದಿರಾ. ಶೇರ್ ಕಂಟಿನ್ಯೂಸ್ಲಿ ಮೇಲ್ ಹೋಗ್ತಾ ಇದೆ ಅಂತ ಶೇರಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದಿರಾ. ಅದು ಏನಾಗಿದೆ, ಇವಾಗ ಡೌನ್ ಆಗಿದೆ. ಇದರಿಂದ ನೀವು ಈ ಥರ ಹೇಳ್ತಾ ಇದ್ದೀರಾ. ಬ್ರೋ ಸ್ಟಾಕ್ ಮಾರ್ಕೆಟ್ ಅಂದರೆ ಮೇಲೆ ಕೆಳಗೆ ಹೋಗೋದು ಇದ್ದಿದ್ದೇನೆ. ನಮ್ಮ ಚಾನಲಲ್ಲಿ ನಾವು ಮುಂಚಿಂದನೂ ಹೇಳ್ತಿರೋದೇನೆ, ನಿಮಗೆ ಮೇಲೆ ಕೆಳಗೆ ಹೋಗೋದನ್ನ ತಡ್ಕೊಳಂಗಿದ್ರೆ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ ಅಂತ. ಯಾಕಂದರೆ ರಿಸ್ಕ್ ಏತೋ ಹಿಸ್ಕೆ ಅಂತ ಹೇಳಲ್ವಾ ಅರ್ಷದ್ ಮೆಹ್ತಾ. ಅಂದರೆ ರಿಸ್ಕ್ ಇದ್ದಲ್ಲಿ ಲಾಭ ಇದ್ದೇ ಇದೆ. ಯಾರು ಜಾಸ್ತಿ ರಿಸ್ಕ್ ತಗೊಂತಾರೆ ಅವ್ರಿಗೆ ಜಾಸ್ತಿ ಲಾಭ ಇದೆ. ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗೋದೇ ಹೆಂಗೆ, ಸ್ಟಾಕ್ ಮಾರ್ಕೆಟ್ ಅಂತಲ್ಲ, ಯಾವತ್ತು ಬಿಸ್ನೆಸ್ಗಳು ವರ್ಕ್ ಆಗೋದೇ ಹೆಂಗೆ. ಒಂದು ದಿವಸ ಲಾಭ ಇರುತ್ತೆ, ಒಂದು ದಿವಸ ನಷ್ಟ ಇರುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ತೆಗೆದು ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಮೇಲೆ ಇರುತ್ತೆ. ನೀವು ನಿಫ್ಟಿದು ಲಾಸ್ಟ್ 20 ವರ್ಷದ ಚಾರ್ಟ್ ತೆಗೆದು ನೋಡಿ, 1990 ಕೇವಲ 666 ಇತ್ತು ನಿಫ್ಟಿದು ಟೋಟಲ್ ನಂಬರು. ಈಗ 24,000 ಇದೆಯಲ್ಲ, ಆ ಥರ. ಅದೇನಾಯಿತು, ಹೋಗ್ತಾ ಹೋಗ್ತಾ 1 ವರ್ಷ 2 ವರ್ಷ ಹೋಗೇ ಇಲ್ಲ. ಸಡನ್ಲಿ ಅದೇನಾಯಿತು, 2004 ಬರೋಷ್ಟೊತ್ತಿಗೆ 1,700 ಆಯಿತು. ಅಂದರೆ ಆಲ್ಮೋಸ್ಟ್ 80% ಮೇಲೋಯ್ತು ನೆಕ್ಸ್ಟ್ 4 ಇಯರ್ಸಲ್ಲಿ. ಅದಾದ್ಮೇಲೆ ಮತ್ತೆ ಸ್ವಲ್ಪ ಅಲ್ಲೇ ಇರಕ್ಕೆ ಸ್ಟಾರ್ಟ್ ಆಯಿತು. ವಾಪಸ್ ಏನಾಯಿತು, ಸೀದಾ 6,000ಕ್ಕೆ ಹೋಯಿತು. ಯಾವಾಗ 2007ರಲ್ಲಿ. 2008ರಲ್ಲಿ ಮತ್ತೆ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಅಮೆರಿಕದಲ್ಲಿ ಲೇಮನ್ ಬ್ರದರ್ಸ್ ಕ್ರೈಸಿಸ್ ಇಂದ. ವಾಪಸ್ ಅದು 6,000ದಿಂದ 3,000 ರೇಂಜಲ್ಲಿ ಬಂತು. ಮತ್ತೆ 2008ರಲ್ಲಿ 3,000ಕ್ಕೆ ಬಂದಿದ್ದು, ಮತ್ತೆ ಹೋಗಿ ರಿಕವರ್ ಆಗಿದ್ದು 2010ರಲ್ಲಿ. ಮತ್ತೆ 2010ರಲ್ಲಿ ಮೇಲೋಯ್ತು. ಮತ್ತೆ ಅವಾಗ ಮಾರ್ಕೆಟ್ ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇತ್ತು. ಕಂಟಿನ್ಯೂಸ್ಲಿ ಹಂಗೆ ಆಗ್ತಾ ಆಗ್ತಾ ವಾಪಸ್ 2014 ಬರೋಷ್ಟೊತ್ತಿಗೆ ಮಾರ್ಕೆಟ್ 7,000ಕ್ಕೆ ಹೋಗಿತ್ತು. ಮತ್ತೆ ಅಲ್ಲಿಂದ ಮಾರ್ಕೆಟ್ 2015 ಬರೋಷ್ಟೊತ್ತಿಗೆ 8,500ಕ್ಕೆ ಹೋಗಿತ್ತು. ಮತ್ತೆ ಡೌನ್ ಆಯಿತು. ಡಿಮಾನಿಟೈಸೇಷನ್ ಇಂದ ಡೌನ್ ಆಯಿತು. ಮತ್ತೆ ಮೇಲೋಯ್ತು. ಮತ್ತೆ ಮೇಲೋಗಿ 2020 ಬರೋಷ್ಟೊತ್ತಿಗೆ 12,000 ಸಮಥಿಂಗಲ್ಲಿತ್ತು. 12,000ದಿಂದ ವಾಪಸ್ ಮತ್ತೆ 7,500ಕ್ಕೆ ಬಂತು ಕರೋನಾ ಕ್ರ್ಯಾಶಿಂದ ಇವತ್ತು ಎಲ್ಲೈತೆ ನೀವೇ ಯೋಚನೆ ಮಾಡಿ. 7,500ದಿಂದ 23,000 ಇದೆ. ಈ ಥರ ಮೇಲೆ ಕೆಳಗೆ ಒಂದೊಂದು 2 ವರ್ಷ ಹೋಗೇ ಇರಲ್ಲ. ಒಂದೊಂದು 2 ವರ್ಷ ಸ್ಟಕ್ ಆಗಿಬಿಡುತ್ತೆ, ಹೋಗೋದೇ ಇಲ್ಲ ಮಾರ್ಕೆಟ್. ಯಾಕಂದರೆ ನಿಮಗೆ ಕಂಟಿನ್ಯೂಸ್ಲಿ ಮೇಲೆ ಹೋಗಲ್ಲ. 1 ವರ್ಷ ಮೇಲೆ ಹೋಗ್ಲಿಲ್ಲದ್ರೆ ಅದ್ರದ್ದು ರಿಕವರ್ ಆದಂಗೆ. ಈಗ ಲಾಸ್ಟ್ 2 ಇಯರ್ಸಲ್ಲಿ 2021ರಿಂದ 23ವರೆಗೂ ಮಾರ್ಕೆಟ್ ಮೂವ್ಮೆಂಟ್ ಇರಲಿಲ್ಲ. ಇದೊಂದೇ ವರ್ಷನೇ ಮಾರ್ಕೆಟ್ ಸುಮಾರು 8,000 ಪಾಯಿಂಟ್ ಮೇಲೋಗಿದೆ. 2023 ಏಪ್ರಿಲಲ್ಲಿ 16,800 ಇದ್ದಿದ್ದು ನಿಫ್ಟಿ ಇವಾಗ 25,000 ಆಗಿದೆ. 26,000ಕ್ಕೂ ಹೋಗಿತ್ತು. 24,000 ಆಗಿದೆ. ಎಷ್ಟು ಚೇಂಜ್ ಆಗಿದೆ ಹೇಳಿ? ಸುಮಾರು 7,500ರಿಂದ 8,000 ಪಾಯಿಂಟ್ ಮೇಲೋಗಿದೆ. ಇವಾಗ ಒಂದು 6 ತಿಂಗಳು ಮೇ ಬಿ ಇಲ್ಲೇ ಆಟಾಡ್ಬೋದು. ಮತ್ತೆ 6 ತಿಂಗಳು ಬಿಟ್ಟು ಮತ್ತೆ ಮೇಲೋಗೋ ಚಾನ್ಸ್ ಇರುತ್ತೆ. ಡೌನ್ ಆದರೂ ಕೂಡ ತಡ್ಕೊಳಕ್ಕೆ ರೆಡಿ ಇರಬೇಕು. ನೀವು ಲಾಭ ಮಾಡಬೇಕಂದ್ರೆ ಕೆಳಗೆ ಬರೋದನ್ನ ತಡ್ಕೊಳಕ್ಕೆ ನೀವು ರೆಡಿ ಇರಬೇಕು. ಬರೀ ಲಾಭನೇ ಬೇಕು, ನಿಮಗೆ ನಷ್ಟ ಬೇಡ ಅಂದ್ರೆ ನೀವು ಈ ದುಡ್ಡನ್ನ ತಗೊಂಡೋಗಿ FD ನಲ್ಲಿ ಇಡ್ಬೋದು. ಬಿಕಾಸ್ ಅಲ್ಲಿ ನಿಮಗೆ 7% ಇಂಟ್ರೆಸ್ಟ್ ಕೊಡ್ತಾರೆ. ಅದು ಫಿಕ್ಸ್ ಇರುತ್ತೆ, ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗಲ್ಲ. ಬಟ್ ಸ್ಟಾಕ್ ಮಾರ್ಕೆಟ್ ಆ ಥರ ಅಲ್ಲ. ಸ್ಟಾಕ್ ಮಾರ್ಕೆಟ್ ಇಲ್ಲಿ ನಿಮಗೆ 15% ಕೊಡುತ್ತೆ, 22% ಕೊಡುತ್ತೆ. ಆದರೆ ಇಲ್ಲಿ ನಾವು ಮೇಲೆ ಕೆಳಗೆ ಹೋಗೋದನ್ನ ತಡ್ಕೊಬೇಕು. ಇದು ನಮಗೆ ಪೇಯ್ನ್ ಜಾಸ್ತಿ ಕೊಡುತ್ತೆ. ಈ ಥರ ಪೇಯ್ನ್ ಆಗುತ್ತಲ್ಲ, ನಿಮಗೆ 72,000 ಡೌನ್ ಆಗಿದೆಯಲ್ಲ, ಅದು ಪೇಯ್ನು. ನಾಳೆ ಇದೇ 72,000 2 ಲಕ್ಷ ಲಾಭ ಆದಾಗ ಫುಲ್ ಖುಷ್ ನೀವು. ಈ ಥರ ಮೇಲೆ ಕೆಳಗೆ ಹೋಗೋದನ್ನ ತಡ್ಕೊಂಡ್ಲೇಬೇಕು, ಬೇರೆ ದಾರಿ ಇಲ್ಲ. ಬ್ರೋ ಐ ಆಮ್ 27 ಇಯರ್ ಓಲ್ಡ್. ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀನಿ. ಇವಾಗ ಫ್ರೆಶ್ ಜ್ಯೂಸ್ ಬಾರ್ ಅಂತ ಬಿಸ್ನೆಸ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಂದು ಇನ್ಕಮ್ ಎಕ್ಸ್ಪೆನ್ಸ್ಗೆ, ಇನ್ನೊಂದು ಇನ್ವೆಸ್ಟ್ಮೆಂಟ್ಗೆ ಅಂತ. ಬ್ರೋ ನಾನು ಯಾಕೆ ನಿಮಗೆ ಕೇಳ್ತಿದ್ದೀನಿ ಅಂದರೆ, ನೀವು ಒಂದು ವಿಡಿಯೋದಲ್ಲಿ ಹೇಳಿದ್ರಿ ಅಟ್ ಎ ಟೈಮ್ 2 ಸೈಡ್ ಫೋಕಸ್ ಮಾಡಬೇಡಿ ಅಂತ. ಬಟ್ ನಾವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ಬ್ರೋ, ನಿಮ್ಮ ಸಜೆಷನ್ ಹೇಳಿ. ಹೌದು ಬ್ರೋ, ನೀವು ಕೆಲಸ ಮಾಡ್ಕೊಂಡು ಮಾಡ್ತಿದ್ದೀರಾ ಅಂದರೆ ಪ್ರಾಬಬಲಿ ನೀವು ಕಂಟಿನ್ಯೂಸ್ಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವತ್ತೂ 2 ದೋಣಿ ಮೇಲೆ ಕಾಲಿಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಒಂದು ದೋಣಿ ಈ ಕಡೆ ಕರ್ಕೊಂಡು ಹೋಗುತ್ತೆ, ಇನ್ನೊಂದು ದೋಣಿ ಈ ಕಡೆ ಕರ್ಕೊಂಡು ಹೋಗುತ್ತೆ. ನಾವು ಮಧ್ಯದಲ್ಲಿ ಸಿಗಾಕೊಂಡ್ಬಿಡ್ತೀವಿ, ಕಾಲು ಹಿಂಗೆ ಅಗಲಾಗ್ಬಿಡುತ್ತೆ. ಯಾಕಂದರೆ ನೀವು 2 ದೋಣಿ ಮೇಲೆ ಕಾಲಿಟ್ಟಿದ್ದೀರಾ. ಒಂದು ದೋಣಿ ಆಗಿದ್ದರೆ ನಿಮ್ಮ ಕೈಲಿ ಇರ್ತಿತ್ತು ಅದನ್ನು ಯಾವ ಕಡೆ ತಗೊಂಡೋಗ್ಬೇಕು ಅಂತ. ದಡಕ್ಕೆ ತಗೊಂಡೋಗೋದು ಹೆಂಗೆ ಅಂತ ನಿಮಗೆ ಗೊತ್ತು. ಈಗ 2 ದೋಣಿ ಮೇಲೂ ಕಾಲಿಟ್ಟಿದ್ದೀರಾ, ನೀವು ಯಾವ ಕಡೆ ತಗೊಂಡೋಗ್ತೀರಾ ಇದನ್ನು? ಒಂದು ಆ ಕಡೆ ಎಳಿತಿರುತ್ತೆ, ಒಂದು ಈ ಕಡೆ ಎಳಿತಿರುತ್ತೆ. ಇದಕ್ಕೇನೆ 2 ಕಡೆ ಫೋಕಸ್ ಮಾಡಬೇಡಿ ಅಂತ ಹೇಳೋದು. ನೀವು ಕೆಲಸ ಮಾಡ್ಕೊಂಡು ಇಲ್ಲಿ ಮಾಡ್ತಿದ್ದೀರಾ ಅಂತ ಏನಾಗುತ್ತೆ, ನೀವು ಜಾಸ್ತಿ ಇಲ್ಲಿ ತಲೆ ಕೆಡಿಸ್ಕೊಳ್ತೀರಾ, ಕೆಲಸದ ಕಡೆ ತಲೆ ಕೆಡಿಸ್ಕೊಳಲ್ಲ. ಅವಾಗ ಏನಾಗುತ್ತೆ, ನಿಮ್ಮ ಬಾಸ್ ನಿಮಗೆ ಅಪ್ಪ ಸಾಕಪ್ಪ ನೀನು ಕೆಲಸ ಮಾಡಿದ್ದು ಮನೆಗೆ ಹೋಗು ಅಂತ ಕಳಿಸ್ತಾರೆ. ಇಲ್ಲ ನೀವು ಕೆಲಸದ ಕಡೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಇಲ್ಲಿ ಯಾರಿಗೋ ಒಬ್ರಿಗೆ ಸಂಬಳ ಕೊಟ್ಟು ಬಿಟ್ಟಿದ್ದೀರಾ ಅಂದರೆ ಯಾವತ್ತಿದ್ರೂ ಕೆಲಸ ಮಾಡೋರೇನೆ. ಅವ್ರು 100% ಯಾವತ್ತೂ ಅದ್ರಲ್ಲಿ ಹಾಕಲ್ಲ. ನಿಮ್ಮ ಇನ್ವಾಲ್ವ್ಮೆಂಟ್ ಇರಲೇಬೇಕು. ಬಿಸ್ನೆಸ್ ಅಂದರೆ ದುಡ್ಡು ಮಾಡೋಕ್ಕೋಸ್ಕರ ಇರೋದಲ್ಲ ಬ್ರೋ, ಇಲ್ಲಿ ಪ್ಯಾಷನ್ ಇರಬೇಕು. ಹಗಲು ರಾತ್ರಿ ನಿದ್ದೆ ಕೆಡಿಸ್ಕೊಂಡು ಕೆಲಸ ಮಾಡಬೇಕು.
ಮಾಡಬೇಕು. ಇದು ಒಂದಲ್ಲ ಒಂದು ದಿವಸ ನಿಮಗೆ ದುಡ್ಡು ಬರುತ್ತೆ. ಇಲ್ಲಿ ನೀವು ಈಗ ಏನೋ ಮಾಡಕ್ ಹೋಗ್ತಿದ್ದೀರಲ್ಲ, ಈ ತರ ಕೆಲಸ ಮಾಡೋರು ಯಾರಾದ್ರೂ ಸಿಗ್ತಾರ ನಿಮ್ಗೆ? ಅವ್ರು ಯಾವತ್ತಿದ್ರು ಕೆಲಸ ಮಾಡೋರು ಸಂಬಳಕ್ಕೋಸ್ಕರನೇ ತಾನೆ. ಸಂಬಳ ನೀವೇನೇ ಇನ್ನೊಬ್ರು ಕರ್ಕೊಂಡ್ಬಂದು ಕುಂಡ್ರಿಸ್ಬೋದು, ಅವ್ರು ಯಾವತ್ತಿದ್ರು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ. ಅವ್ರ ಪ್ಯಾಷನ್ ಸಂಬಳ ಆಗಿರುತ್ತೆ. ನಮ್ ಪ್ಯಾಷನ್ ಬಿಸ್ನೆಸ್ ಆಗಿರುತ್ತೆ. ಬಿಸ್ನೆಸ್ ಯಾವತ್ತು ಪ್ಯಾಷನ್ ಇಂದ ಮಾಡಬೇಕು, ಅವಾಗಲೇ ಸಕ್ಸಸ್ ಆಗುತ್ತೆ. ನೀವು ಇನ್ನೊಂದ್ಸಲ ಥಿಂಕ್ ಮಾಡಿ, ಇನ್ನೊಂದ್ಸಲ ಅಲ್ಲ ಇನ್ನು 2 ಸಲ ಥಿಂಕ್ ಮಾಡಿ ಕಾಲಿಟ್ಟಾದ್ಮೇಲೆ ರಿಗ್ರೆಟ್ ಆಗಬೇಡಿ. ಕಾಲಿಡಕ್ಕೂ ಮುಂಚೆ 2-3 ಸಲ ಯೋಚನೆ ಮಾಡಿ. Hi, as a salaried person, I am considering 2 options for generating a second source of income. Investment approximately 20 lakhs in a stock market for the next 10 years. Or using the same amount to start a business operated for 10 years. Both option will come their own risk and potential rewards. Which of this likely to provide passive income for a long run? Please give me your viewpoint. Bro, ನೀವೇ ಖುದ್ದು ಇಳಿದು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ನಾನ್ ಸಜೆಷನ್, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ. ನೀವೇ ಆ ದುಡ್ಡನ್ನ ತಗೊಂಡೋಗಿ ಬಿಸ್ನೆಸ್ ಮಾಡಿ. ನೀವು ಸೈಡಲ್ಲಿ ಕೆಲಸ ಮಾಡ್ಕೊಂಡು ಇದನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಮಾಡಕ್ ಹೋಗ್ಬೇಡಿ. ಆ ದುಡ್ಡನ್ನ ತಗೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿ. ಸ್ಟಾಕ್ ಮಾರ್ಕೆಟ್ ಇಸ್ ಅ ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಅಂದ್ರೆ ಯಾವತ್ತು ನಾವಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ನಮ್ದು ಇನ್ವಾಲ್ವ್ಮೆಂಟ್ ಇರಲ್ಲ, ಅದನ್ನ ಪ್ಯಾಸಿವ್ ಅಂತ ಕರೀತಾರೆ. ಬಿಸ್ನೆಸ್ ಅಲ್ಲಿ ನೀವು ಪ್ಯಾಸಿವ್ ಆಗಿ ಮಾಡಕ್ಕಾಗಲ್ಲ. ಯಾರ ಮೇಲೋ ಬಿಟ್ಬಿಟ್ಟು ನೀವು ಬಿಸ್ನೆಸ್ ನ ನಡೆಸಕ್ಕಾಗಲ್ಲ. ಬಿಸ್ನೆಸ್ ಅಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ತುಂಬಾ ಇರುತ್ತೆ ಅಂಟಿಲ್ ಅನ್ಲೆಸ್ ಆ ಬಿಸ್ನೆಸ್ ಒಂದು ಲೆವೆಲ್ಗೆ ಹೋಗೋವರೆಗೂ. ಆಮೇಲೆ ಬೇಕಾದ್ರೆ ನೀವಲ್ಲಿ ಒಂದು ಟೀಮ್ ನ ಹೈರ್ ಮಾಡಿ ಟೀಮ್ ನ ಮ್ಯಾನೇಜ್ ಮಾಡಕ್ ಬಿಟ್ಟು ನೀವು ಬೇರೆ ಕಡೆ ಫೋಕಸ್ ಮಾಡಬಹುದು. ಆದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲೇ ಬಿಸ್ನೆಸ್ ನ ಪ್ಯಾಸಿವ್ ಆಗಿ ನೋಡ್ಕೊಳಕ್ ಹೋದ್ರೆ ಇಟ್ ಇಸ್ ಇಂಪಾಸಿಬಲ್. ನಿಮ್ ಇನ್ವಾಲ್ವ್ಮೆಂಟ್ ಬೇಕೇ ಬೇಕು. ನಾನು ಲಾಸ್ಟ್ ಕ್ವಶನ್ ಗೆ ಆನ್ಸರ್ ಮಾಡಿದ್ದು ಇದನ್ನೇ, ನಿಮ್ ಇನ್ವಾಲ್ವ್ಮೆಂಟ್ ಬೇಕೇ ಬೇಕು. ಅದೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ನಮ್ಮ ಇನ್ವಾಲ್ವ್ಮೆಂಟ್ ಏನು ಬೇಕಾಗಿಲ್ಲ. ನಾನು ಸ್ಟಾಕ್ ಬಗ್ಗೆ ರಿಸರ್ಚ್ ಮಾಡ್ತೀನಿ, ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಅಷ್ಟೇನೆ. ನಾನು ಹೋಗಿ ಅಲ್ಲಿ ಕೆಲಸ ಮಾಡ್ತೀನಾ? ನಾನು ಹೋಗಿ ಇಲ್ಲಿ ಮ್ಯಾನೇಜ್ಮೆಂಟ್ ಜೊತೆ ಕೂತ್ಕೊಂತೀನ? ನಾನು ಹೋಗಿ ಎಂಪ್ಲಾಯ್ಗಳ ಹತ್ರ ಮಾತಾಡ್ತೀನ? ಈಗ ಮುಖೇಶ್ ಅಂಬಾನಿ, ನೀವು ರಿಲಯನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅನ್ಕೊಳ್ಳಿ. ಈಗ ಮುಖೇಶ್ ಅಂಬಾನಿ 100 ಮೀಟಿಂಗ್ ಅಟೆಂಡ್ ಮಾಡ್ತಾನೆ, 50 ಸಲ ಕಾನ್ಫರೆನ್ಸ್ ಕಾಲ್ ಅಟೆಂಡ್ ಮಾಡ್ತಾನೆ, ಎಲ್ಲ ಎಂಪ್ಲಾಯ್ಗಳ ಜೊತೆ ಮಾತಾಡ್ತಾನೆ. ನಾವೇನು ಮಾಡ್ತಾ ಇಲ್ಲ ಅಲ್ಲಿ. ಆದರೆ ಲಾಭ ಆಗೋದು ನನಗೂ ಮುಖೇಶ್ ಅಂಬಾನಿಗೂ ಸೇಮೇನೆ. ನಾಳೆ ರಿಲಯನ್ಸ್ ಏನಾದರೂ 10% ಮೇಲೋದ್ರೆ ಮುಖೇಶ್ ಅಂಬಾನಿ ನೆಟ್ವರ್ಕ್ ಕೂಡ 10% ಮೇಲೋಗೋದು. ಆದರೆ ಮುಖೇಶ್ ಅಂಬಾನಿದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ, 10% ಮೇಲೋದ್ರೆ ಒಂದು ನೆಟ್ವರ್ಕ್ ಜಾಸ್ತಿ ಮೇಲೋಗುತ್ತೆ. ನನಗೆ 10% ಮೇಲೋದ್ರೆ ನಂದು 1 ಲಕ್ಷ ಇನ್ವೆಸ್ಟ್ ಮಾಡೋದು 1,10,000 ಆಗುತ್ತೆ. 10 ಲಕ್ಷ ಇನ್ವೆಸ್ಟ್ ಮಾಡಿದ್ದು 1 ಲಕ್ಷ ಆಗುತ್ತೆ. ಬಟ್ ಆದ್ರೆ ಪರ್ಸೆಂಟೇಜ್ ವೈಸ್ ಲೆಕ್ಕ ನೋಡಿದ್ರೆ ನಾವಿಬ್ರು ಒಂದೇ ತರ ದುಡ್ಡು ಮಾಡ್ತಾ ಇದೀವಿ. ಬಟ್ ಅವ್ರು ಯಾಕೆ ಕೆಲಸ ಮಾಡ್ತಿರ್ತಾರೆ ಅಂದ್ರೆ ಅವ್ರು ಆ ತರ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಸಂಬಳ ಕೂಡ ತಾಂತಾರೆ. ಆಸ್ ಎ MD, ಆಸ್ ಎ CEO ಎಲ್ಲರಿಗೂ ಸಂಬಳ ಇರುತ್ತೆ. ಬಟ್ ಮುಖೇಶ್ ಅಂಬಾನಿಗೆ ಆ ಸಂಬಳ ಏನು ಲೆಕ್ಕ ಅಲ್ಲ. ಬಟ್ ಅವ್ರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಅವ್ರು ಖುದ್ದು ಇನ್ವಾಲ್ವ್ ಆಗ್ತಾರೆ ಬಿಸ್ನೆಸ್ ಅಲ್ಲಿ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್, FD ಇವನ್ನೆಲ್ಲಾನು ಪ್ಯಾಸಿವ್ ಅಂತ ಕರಿಬಹುದು. ನೀವು ಖುದ್ದು ಬಿಸ್ನೆಸ್ ಮಾಡ್ಬೇಕಂತಿದ್ರೆ ಅದನ್ನ ಪ್ಯಾಸಿವ್ ಅಂತ ಕರೆಯಕ್ಕಾಗಲ್ಲ ಅಂಟಿಲ್ ಅನ್ಲೆಸ್ ನೀವು ಬಿಸ್ನೆಸ್ ಒಂದು ಲೆವೆಲ್ಗೆ ಬೆಳೆಯೋವರೆಗೂ. ಬ್ರೋ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರೆ US ಟ್ರಂಪ್ ರಿನ್ಯೂವಬಲ್ ಎನರ್ಜಿ ಸ್ಟಾಪ್ ಮಾಡ್ತಾನೆ ಅಂತ. ನಾನು ವಾರೆ ರಿನ್ಯೂವಬಲ್ ಎನರ್ಜಿನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಲಾಸ್ ಅಲ್ಲಿದ್ದೀನಿ. ವಾರೆ US ಅಲ್ಲಿ 40% ಬಿಸ್ನೆಸ್ ಇದೆ. ಈಗ ಕಂಪ್ನಿ 40% ಲಾಸ್ ಆಗುತ್ತಾ? ಬ್ರೋ, ವಾರೆ ರಿನ್ಯೂವಬಲ್ ಎನರ್ಜಿ ಡೌನ್ ಆಗಿರೋದು ಅದ್ರ ವ್ಯಾಲ್ಯೂಯೇಷನ್ ಇಂದ ಓವರ್ ವ್ಯಾಲ್ಯೂಡ್ ಆಗಿತ್ತು. ಅದು ಕಂಟಿನ್ಯೂಸ್ಲಿ ಮೇಲೋಗಿತ್ತು, ಅದರಿಂದ ಡೌನ್ ಆಗಿರೋದು. ಟ್ರಂಪ್ ಏನಾದರೂ ಹೇಳ್ಬೋದು ಗ್ಲೋಬಲ್ ವಾರ್ಮಿಂಗ್ ಈಸ್ ಅ ರಿಯಲ್ ಇಶ್ಯೂ. ನೀವೇ ನೋಡ್ತಿರ್ಬೋದು ಲಾಸ್ಟ್ ಇಯರ್ಗೂ ಬೇಸಿಗೆಗಾಲದಲ್ಲಿ ಎಷ್ಟು ಬಿಸಿಲಿತ್ತು, ಈ ಇಯರ್ ಬೇಸಿಗೆಗಾಲದಲ್ಲಿ ಎಷ್ಟು ಬಿಸಿಲಿದೆ ಅಂತ. ಇನ್ನು ಈ ಇಯರ್ ಬೇಸಿಗೆಗಾಲ ಬಂದಿಲ್ಲ, ನಾನು ಮಾತಾಡ್ತಿರೋದು 2024 ಬೇಸಿಗೆಗಾಲ. ಎಷ್ಟಿತ್ತು ಬೆಂಗಳೂರಲ್ಲೇ ನೋಡ್ಬೋದು ನೀವು, 37, 38 ಇತ್ತು. ಬೆಂಗಳೂರಲ್ಲೇ ನೀರಿಲ್ದಂಗೆ ಆಗ್ಬಿಟ್ಟಿತ್ತು. ಜನಗಳಿಗೆ ಕುಡಿಯಕ್ಕೆ ನೀರಿಲ್ಲ, ಒಡೆದಾಡ್ಕೊಂಡು ಸಾಯಂಗಾಗಿತ್ತು. ಇದೆಲ್ಲ ಯಾಕೆ? ಗ್ಲೋಬಲ್ ವಾರ್ಮಿಂಗ್ ಇಂದ. ಗ್ಲೋಬಲ್ ವಾರ್ಮಿಂಗ್ ಏನು ಮಾಡುತ್ತೆ, ಸರಿಯಾಗಿ ಮಳೆ ಬರ್ಸಲ್ಲ, ಟೈಮಿಗೆ ಸರಿಯಾಗಿ ಬರಬೇಕಾಗಿರೋ ಮಳೆ ಬರಲ್ಲ, ಗ್ಲೋಬಲ್ ಹೀಟ್ ಆಗುತ್ತೆ ಬಿಕಾಸ್ ಆಫ್ ಕಾರ್ಬನ್ ಎಮಿಷನ್ ಇಂದ. ಕಾರ್ಬನ್ ಎಮಿಷನ್ ಗಾಳಿನಲ್ಲಿ ಸೇರ್ಕೊಂಡು ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಮಾಡುತ್ತೆ. ನನಗೆ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಂಡೋದ್ರೆ ಇದು ಸೈನ್ಸ್ ಕ್ಲಾಸ್ ಆಗ್ಬಿಡುತ್ತೆ. ನೀವು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ನೋಡಿ. ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ರಿಯಲ್ ಇಶ್ಯೂ. ಈ ಇಶ್ಯೂ ಟ್ರಂಪ್ ಅಲ್ಲ ಇವರಪ್ಪ ಬಂದರೂ ಕೂಡ ತಡಿಬೇಕಂದ್ರೆ ರಿನ್ಯೂವಬಲ್ ಎನರ್ಜಿ ಕಡೆ ಶಿಫ್ಟ್ ಆಗಲೇಬೇಕು. ರಿನ್ಯೂವಬಲ್ ಎನರ್ಜಿ ಇಸ್ ಅ ರಿಯಲ್ ಇದೆ ಅದರಲ್ಲಿ. ಆದರೆ ನೀವು ಪೇ ಮಾಡ್ತಿರೋ ಕಂಪ್ನಿದು ವ್ಯಾಲ್ಯೂಯೇಷನ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ವ್ಯಾಲ್ಯೂಯೇಷನ್ ಹೈನಲ್ಲಿ ಪೇ ಮಾಡ್ಬಿಟ್ಟು ಹೋಗಿ ಸಿಗಾಕೊಂಡ್ರೆ ಅದು ನಿಮ್ಮ ತಪ್ಪು. ಹೆಂಗೆ ಅಂದರೆ, ನಾನು ಆಲ್ರೆಡಿ ಒಂದ್ಸಲ ಹೇಳಿದ್ದೆ, ಒಂದು 3 ಸೈಟ್ ಇದಾವೆ ಅನ್ಕೊಳ್ಳಿ, 3 ಜಾಗ ಇದೆ. ಆ 3 ಜಾಗನೂ ಒಂದೊಂದು ಪ್ರೈಸಲ್ಲಿದೆ. ಒಂದು ಪ್ರೈಸ್ ಬಂದ್ಬಿಟ್ಟು 30 ಲಕ್ಷ ಇದೆ, ಇನ್ನೊಂದು ಪ್ರೈಸ್ ಬಂದ್ಬಿಟ್ಟು 10 ಲಕ್ಷ ಇದೆ, ಇನ್ನೊಂದು ಪ್ರೈಸ್ ಬಂದ್ಬಿಟ್ಟು 15 ಲಕ್ಷ ಇದೆ. ಓಕೆ, ಇವಾಗ ನೀವೇನು ಮಾಡಿದ್ದೀರಾ, ಎಕ್ಸೈಟ್ಮೆಂಟಲ್ಲಿ ಹೋಗ್ಬಿಟ್ಟು ನಿಮ್ಗೆ ರಿಸರ್ಚ್ ಮಾಡ್ದಲ್ಲೇ ಹೋಗಿ ಆ 30 ಲಕ್ಷ ಜಮೀನ ಬೈ ಮಾಡ್ಬಿಟ್ಟಿದ್ದೀರಾ, 30 ಲಕ್ಷ ಸೈಟ್ನ ಬೈ ಮಾಡ್ಬಿಟ್ಟಿದ್ದೀರಾ. ಆದರೆ ಮಾರ್ಕೆಟ್ ವ್ಯಾಲ್ಯೂ ಇರೋದು ಅದ್ರದ್ದು 10 ಲಕ್ಷ. ಬಿಕಾಸ್ ಪಕ್ಕದವನೇ 10 ಲಕ್ಷ ಕೊಡಕ್ಕೆ ರೆಡಿ ಇದ್ದಾನೆ, ನೀವು ಅದನ್ನು ವಿಚಾರಿಸೇ ಇಲ್ಲ, ನೀವು ಡೈರೆಕ್ಟ್ ತಗೊಂಡೋಗಿ 30 ಲಕ್ಷದಲ್ಲಿ ಬೈ ಮಾಡಿದ್ದೀರಾ. ಅದು ಏರಿಯಾ ಇಂಪ್ರೂವ್ ಆಯಿತು, ಏರಿಯಾ ನೀವು ಅಸ್ಯೂಮ್ ಮಾಡ್ದಂಗೆ ಇಂಪ್ರೂವ್ ಆಯಿತು, ಏರಿಯಾದಲ್ಲಿ ಸಖತ್ತು ಡಿಮ್ಯಾಂಡ್ ಬಂತು, ಮುಂದೆ ಏರಿಯಾ ಇಂಪ್ರೂವ್ ಆಯಿತು. ಓಕೆ, ಆಮೇಲೆ ನೀವು ಅನ್ಕೊಂತೀರಾ ಏರಿಯಾ ಎಲ್ಲ ಇಂಪ್ರೂವ್ ಆಗಿದೆ, ಇಷ್ಟೊಂದೆಲ್ಲ ಬೆಳೆದಿದೆ, ಬಟ್ ನನ್ನ ಸೈಟ್ ಯಾಕೆ ಮೇಲೋಗಿಲ್ಲ ಅಂತ. ಆಕ್ಚುಲಿ ನೀವು ಏರಿಯಾ ಇಂಪ್ರೂವ್ ಆದ್ಮೇಲೆ ಇರೋ ಪ್ರೈಸ್ನ ಇವಾಗಲೇ ಕೊಟ್ಟು ಬೈ ಮಾಡ್ತಿದ್ದೀರಾ. ಆಕ್ಚುಲಿ ನೀವು 10 ಲಕ್ಷ ಕೊಟ್ಟು ಬೈ ಮಾಡಿದ್ರೆ ಮುಂದೆ ಏರಿಯಾ ಇಂಪ್ರೂವ್ ಆದಾಗ ನಿಮ್ಗೆ ಆ ದುಡ್ಡನ್ನ ನೀವು ಅನುಭವಿಸ್ಬೋದಿತ್ತು. ಅದೇನಾದ್ರೂ 10 ಇರೋದು 30 ಆಗಿದ್ರೆ ನಿಮ್ಗೆ 20 ಲಾಭ ಆಗ್ತಿತ್ತು.
ಬಟ್ ನೀವೇನು ಮಾಡಿದ್ದೀರಾ, ಎಕ್ಸೈಟ್ಮೆಂಟಲ್ಲಿ ಮುಂದೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೋಗ್ಬಿಟ್ಟು ಡೈರೆಕ್ಟ್ ನೀವು 30 ಲಕ್ಷ ಕೊಟ್ಟು ಬೈ ಮಾಡಿದ್ದೀರಾ. ಇವಾಗ ಏನಾಯಿತು, ಏರಿಯಾ ಬೆಳೀತು, ಗ್ರೋ ಆಯಿತು, ಆದರೂ ನೀವು ದುಡ್ಡು ಮಾಡಲಿಲ್ಲ. ಇದನ್ನ ವ್ಯಾಲ್ಯೂಯೇಷನ್ ಅಂತ ಕರೆಯೋದು. ಕೊಡೋ ಪ್ರೈಸು ಕರೆಕ್ಟ್ ಆಗಿರಬೇಕು. ಕೊಡೋ ಪ್ರೈಸ್ ಕರೆಕ್ಟ್ ಆಗಿಲ್ಲ ಅಂದರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಬ್ರೋ ಕಾನ್ ರಿಪೋರ್ಟಲ್ಲಿ ಪಾಯಿಂಟ್ಸ್ ಅಬ್ಸರ್ವ್ ಮಾಡಬೇಕು, ಕೀ ಪಾಯಿಂಟ್ ಏನು ಒಂದು ವಿಡಿಯೋ ಮಾಡಿ ಬ್ರೋ. ಓಕೆ ಬ್ರೋ, ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮೆದುರಿಗೆ ಒಂದು ಕಾಲ್ ಓದಿ ಹೇಳ್ತೀನಿ. ಕೀ ಪಾಯಿಂಟ್ ಅಂತ ಏನಿಲ್ಲ ಬ್ರೋ, ಅಲ್ಲಿ ನೀವು ಓದಿ ಅರ್ಥ ಮಾಡ್ಕೊಬೇಕು. ಅವ್ನು ಕೇಳೋನೇನು ಕೇಳ್ತಿದ್ದಾನೆ, ಹೇಳೋನೇನು ಹೇಳ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಬೇಕು. ಅಲ್ಲಿ ಸ್ವಲ್ಪ ಅರ್ಥ ಆಗೋದು ಕಷ್ಟ. ನೀವು ಒಂದೇ ಕಾಲ್ನ ಬೇಕಾದ್ರೆ ನೀವು ಒಂದು ದಿವಸ ಎಲ್ಲ ಓದಿ ಬ್ರೋ. ಅದು ಕುಟ್ಟಾಕಿದ್ರೆ 8-10 ಪೇಜ್ ಇರುತ್ತೆ ಅಷ್ಟೇ. ನೀವೇನು ಮಾಡಿ, ಕಾಲ್ನ ಒಂದು PDF ಅಲ್ಲಿ ಇಟ್ಕೊಳ್ಳಿ, ಮೊಬೈಲಲ್ಲಿ PDF ಅಲ್ಲಿ ಇಟ್ಕೊಂಡ್ಬಿಟ್ಟು ನಿಮಗೆ ಯೂಟ್ಯೂಬಲ್ಲಿ ಅದ್ರದ್ದು ರೆಕಾರ್ಡಿಂಗ್ ಸಿಗುತ್ತೆ. ನೀವೇನು ಮಾಡಿ, ಆ ರೆಕಾರ್ಡಿಂಗ್ಸ್ನ ಫಸ್ಟು ಒಂದು ಇಯರ್ಫೋನ್ ಹಾಕೊಂಡು ಕಿವಿನಲ್ಲಿ ಇಟ್ಕೊಳ್ಳಿ. ಆ ರೆಕಾರ್ಡಿಂಗ್ ಕೇಳ್ತಾ ಇರ್ರಿ. ಅದ್ರ ಜೊತೆಗೆ ಟ್ರಾನ್ಸ್ಕ್ರಿಪ್ಟ್ ಇರುತ್ತಲ್ಲ, ಆ ಟ್ರಾನ್ಸ್ಕ್ರಿಪ್ಟ್ ಅಂದ್ರೇ ಕಾಲ್ PDF ಅಲ್ಲಿ ಇರುತ್ತಲ್ಲ, ಅದನ್ನು ಓದ್ತಾ ಇರಿ. ನಿಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂದರೆ, ಬಿಕಾಸ್ ಅವ್ನು ಹೇಳ್ತಿರೋದನ್ನ ನೀವು ನೋಡ್ತಿರ್ತೀರ ಏನು ಹೇಳ್ತಿದ್ದಾನೆ ಅಂತ. ಬಿಕಾಸ್ ಒಬ್ರದ್ದು ಆಕ್ಸೆಂಟ್ ಒಂದೊಂಥರ ಇರುತ್ತಲ್ಲ, ಅಮೆರಿಕನ್ ಆಕ್ಸೆಂಟೇ ಒಂಥರ ಇರುತ್ತೆ. ಇವರು ಮಾತಾಡೋ ಇಂಗ್ಲೀಷ್ ಅಂತೂ ಒಬ್ಬರೊಬ್ರು ಒಂಥರ ಮಾತಾಡ್ತಾರೆ. ಅವ್ನು ಮಾತಾಡ್ತಿರೋದು ನಿಮ್ಗೆ ಅರ್ಥ ಆಗ್ದಂಗೆ ಇರ್ಬೋದು. ಅದಕ್ಕೆ ನೀವೇನು ಮಾಡಿ, ಇಲ್ಲ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು. ನೋಡಿ, ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಿದ್ರೆ ಎಂಟೈರ್ PDF ಗೂಗಲ್ ಟ್ರಾನ್ಸ್ಲೇಟ್ ಮಾಡುತ್ತೆ. ನೀವೇನು ಮಾಡಿ, ಆ ಕಾಲ್ನ ಕೇಳ್ತಾ ಇರಿ, ಕೇಳ್ತಾ ನೋಡ್ತಾ ಇರಿ. ಇಲ್ಲ ಏನಾದರೂ ಪಾಯಿಂಟ್ ನಿಮ್ಗೆ ಅರ್ಥ ಆಗಲಿಲ್ವಾ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಅದು ಇನ್ನೊಂದು ಕಡೆ ಹೋಗಿ ಗೂಗಲಾಗಿ ಹೋಗಿ ಸರ್ಚ್ ಮಾಡಿ ನೋಡಿ ಇದ್ರದ್ದು ಅರ್ಥ ಏನು ಅಂತ. ಅವಾಗ ಮತ್ತೆ ಅರ್ಥ ಆಗುತ್ತೆ. ಒಂದು ದಿವಸ ಟ್ರೈ ಮಾಡಿ, ಒಂದು ಕ್ವಾರ್ಟರ್ದು ಕಾಲ್ ಓದೋಕ್ಕೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಡಿಫಿಕಲ್ಟ್ ಇದೆ ಬ್ರೋ, ಏನೂ ಮಾಡೋಕ್ಕಾಗಲ್ಲ. ಕಲಿಬೇಕಂದ್ರೆ ನಾವು ಇಷ್ಟೆಲ್ಲ ಮಾಡಲೇಬೇಕು. ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದು ಅಷ್ಟು ಈಸಿ ಇಲ್ಲ. ನೀವು ಕಲ್ತ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಧೈರ್ಯ ಬರುತ್ತೆ. ಫಸ್ಟ್ ಆಫ್ ಆಲು, ಈಗ ಎಷ್ಟೋ ಜನ ಹೇಳ್ತಾರಲ್ಲ, ಗುರು ಇಷ್ಟೆಲ್ಲ ಹೇಳ್ಬೇಡ, ಸ್ಟಾಕ್ನ ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ಹೇಳ್ಬಿಡು ಗುರು ಅಂತ. ಅವ್ರು ಎಂಥವ್ರು ಅಂದರೆ, ನಾಳೆ ನಾನು ಹೇಳ್ತೀನಿ ಸ್ಟಾಕ್ನ ಬೈ ಮಾಡಿಬಿಡು ಗುರು, $100 ಇದೆ ಅಂತ ಹೇಳ್ತೀನಿ. ಅದೇನಾದರೂ ಶೇರ್ $80 ಅಥವಾ $70 ಬಂದರೆ ಅವ್ರು ಫುಲ್ ಎದ್ಕೊಂಡು ಹೋಗ್ಬಿಡ್ತಾರೆ. ಆರ್ಟ್ ಬೀಟ್ ದಡಬಡ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅವ್ರಿಗೆ ಟಿಪ್ಸ್ ತೊಗೊಂಡಿದ್ದಾರೆ, ಕನ್ವಿಕ್ಷನ್ ತಗೊಂಡಿಲ್ಲ. ಕನ್ವಿಕ್ಷನ್ ಎಲ್ಲಿಂದ ಬರುತ್ತೆ? ಒಬ್ಬ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಕಾರ್ ಓಡಿಸೋದು ಅಂತ ಹೆಂಗೆ ಕಲ್ತಿರ್ತಾನಲ್ಲ, ಅವನಿಗೂ ಯೂಟ್ಯೂಬಲ್ಲಿ ಕಾರ್ ಓಡಿಸೋದು ಹೆಂಗೆ ಅಂತ ನೋಡ್ಕೊಂಡು ಅವನಿಗೂ ವ್ಯತ್ಯಾಸ ಇಲ್ವಾ? ಅವ್ನಿಗಿರೋ ಕನ್ವಿಕ್ಷನ್ ಇವ್ನಿಗಿರುತ್ತೆ. ಕನ್ವಿಕ್ಷನ್ ಅಂದರೆ ಧೈರ್ಯ, ಅದ್ರ ಮೇಲಿರೋ ನಂಬಿಕೆ. ಈಗ ನೀವು ನಮ್ಮ ಅಪ್ಪ ಅಮ್ಮ ಹೇಳಲ್ವಾ, ನನ್ನ ಮಗ ಅಂತ ಕೆಲಸ ಮಾಡೋದೇ ಇಲ್ಲ, ಚಾನ್ಸೇ ಇಲ್ಲ ಅಂತ. ಬೇರೆಯವ್ರು ಹೇಳಿರ್ತಾರೆ, ಇಲ್ಲ ಗುರು ಮಾಡ್ತಾನೆ ಅವನು ಅಂತ. ಅದೇ ಕನ್ವಿಕ್ಷನ್ನು. ನಿಮಗೆ ಅಪ್ಪ ಅಮ್ಮ ಹೆಂಗೆ ಹೇಳ್ತಾನೆ ಅಂದರೆ, ಅವ್ರಿಗೆ ಅವ್ರ ಮಗನ ಮೇಲೆ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಅದೇ ರೀತಿ ನೀವು ಇನ್ವೆಸ್ಟ್ ಮಾಡೋ ಕಂಪ್ನಿ ಮೇಲೆ ನಿಮಗೆ ಗೊತ್ತಿರಬೇಕು. ಅದನ್ನು ಕ್ಲೀನಾಗಿ ಓದಿ ತಿಳ್ಕೊಂಡಾಗಲೇ ನಮಗೆ ಆ ಕನ್ವಿಕ್ಷನ್ ಬರೋದು. ಇಲ್ಲ ಅಂದರೆ ನಾವು ಕೂಡ 4 ಜನ ಥರ ನೋಡಿ ಎದ್ಕೊಂಡು ಸೆಲ್ ಮಾಡಬೇಕಾಗುತ್ತೆ ಕಂಪ್ನಿನ ಕೆಳಗೆ ಬಂದ ತಕ್ಷಣ. ಆ ಕನ್ವಿಕ್ಷನ್ ಬರಬೇಕಂದ್ರೆ ನೀವು ಆ ಸ್ಟಾಕ್ನ ಖುದ್ದು ರಿಸರ್ಚ್ ಮಾಡಲೇಬೇಕು, ಸಖತ್ ದುಡ್ಡು ಮಾಡಬೇಕಂದ್ರೆ. ಇಲ್ಲ ನಾನು ಸಿಂಪಲ್ಲಾಗಿ ನನಗೇನು ರಂಕ್ಲು ಬೇಡ ಅಂದರೆ, ಯು ಕ್ಯಾನ್ ಗೋ ವಿತ್ ಮ್ಯೂಚುವಲ್ ಫಂಡು, ಅಥವಾ ಸ್ವಲ್ಪ ಜಾಸ್ತಿ ದುಡ್ಡಿದ್ರೆ ನೀವು ಯು ಕ್ಯಾನ್ ಗೋ ವಿತ್ PMS. PMS ಅಲ್ಲಿ ಕೂಡ ಒಳ್ಳೆ ರಿಟರ್ನ್ ಬರುತ್ತೆ. PMS ಅಲ್ಲಿ ಹೋಗ್ಬೋದು. ಅದಕ್ಕೆ ಮಿನಿಮಮ್ 50 ಲಕ್ಷ ಬೇಕು ಇನ್ವೆಸ್ಟ್ಮೆಂಟ್ಗೆ. ಅಲ್ಲಿ ನಿಮಗೆ ಮ್ಯೂಚುವಲ್ ಫಂಡ್ಗಿನ ಜಾಸ್ತಿ ರಿಟರ್ನ್ ಬರುತ್ತೆ. ಅಥವಾ ನಾನೇ ಖುದ್ದು ರಿಸರ್ಚ್ ಮಾಡಿ, ಯಾಕಂದರೆ ನನ್ನ ಹತ್ರ ಈಗ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಮಿಡಲ್ ಕ್ಲಾಸ್ದು ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನಮ್ಮ ಫಂಡ್ನ ಒಬ್ರಿಗೆ ಮ್ಯಾನೇಜ್ ಮಾಡೋಕ್ಕೆ ಕೊಡೋ ಅಷ್ಟು ನಮ್ಮ ಹತ್ರ ದುಡ್ಡಿಲ್ಲ. ಈಗ ನಾವೇನು ಮಾಡ್ಬೋದು, ಖುದ್ದು ನಾವೇ ಕಲಿಬೋದಾ? ನಾವೇ ಕಲ್ತ್ರೆ ಏನಾಗುತ್ತೆ, ನಾವು ದುಡ್ಡು ಮಾಡೋ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಯಾಕಂದರೆ ನಾನು ಕಲ್ತಿರ್ತೀನಲ್ಲ, ನಾಳೆ ಈ ಶೇರು $100 ಶೇರು $300 ಹೋದ್ರೂ ನಾನು ಸೆಲ್ ಮಾಡಲ್ಲ. ಬಿಕಾಸ್ ನನಗೆ ಗೊತ್ತಿರುತ್ತೆ ಇದ್ರ ವ್ಯಾಲ್ಯೂ $300 ಅಲ್ಲ $600 ಅಂತ ನನಗೆ ಗೊತ್ತಿರುತ್ತೆ. ದಟ್ ಈಸ್ ವಾಟ್ ಕನ್ವಿಕ್ಷನ್ ಅಂದರೆ. ಇಲ್ಲ ನಾನು ಏನಾದರೂ ನಿಮಗೆ $100 ಶೇರ್ ಬೈ ಮಾಡಿ ಅಂತ ಹೇಳಿರ್ತೀನಿ, ಅದೇನಾದ್ರು 110ಕ್ಕೆ ಹೋದ ತಕ್ಷಣ ನೀವು ಸೆಲ್ ಮಾಡ್ತೀರಾ, 90ಕ್ಕೆ ಬಂದರೂ ಸೆಲ್ ಮಾಡ್ತೀರಾ. ಮೇಲೆ ಹೋದಾಗಲೂ ತಡ್ಕೊಳಕ್ಕಾಗಲ್ಲ, ಕೆಳಗೆ ಬಂದಾಗಲೂ ತಡ್ಕೊಳಕ್ಕಾಗಲ್ಲ. ಅದಕ್ಕೇ ಇವ್ರ ಹತ್ರ ಟಿಪ್ಸ್ ತಗೊಳೋದು ಬಿಡಿ, ಡೈರೆಕ್ಟ್ ನೀವೇ ರಿಸರ್ಚ್ ಮಾಡಿ. ಸ್ವಲ್ಪ ಬೋರಿಂಗ್ ಪ್ರೋಸೆಸ್ಸು, ತಲೆ ಜಾಸ್ತಿ ಕೆಡಿಸುತ್ತೆ, ಆದರೆ ನಿಮಗೆ ಮುಂದೆ ಒಂದು ದಿವಸ ಸಖತ್ ರಿವಾರ್ಡ್ ಕೊಡುತ್ತೆ. ಬ್ರೋ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಬಗ್ಗೆ ಹೇಳಿ ಬ್ರೋ. ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂದರೆ, ಈ ಕಂಪ್ನಿ $100 ಲಾಭ ಮಾಡಿದ್ಯಾ, $100 ರೆವಿನ್ಯೂ ಮಾಡಿದೆ, ರೆವಿನ್ಯೂ ಹೇಳ್ತಾ ಇದ್ದೀನಿ, ರೆವಿನ್ಯೂ ಮಾಡಿದೆ. ಅದರಲ್ಲಿ ಮತ್ತೆ ಗ್ರಾಸ್ ಮಾರ್ಜಿನ್ ಅಂತ ಬರುತ್ತೆ. ಗ್ರಾಸ್ ಮಾರ್ಜಿನ್ ಅಂದರೆ ಇವರು ರಾ ಮೆಟೀರಿಯಲ್ಗೆ ಏನೇನು ಯೂಸ್ ಮಾಡಿರ್ತಾರಲ್ಲ, ಈಗ ಒಂದು ಬಿಸ್ಕೆಟ್ ತಯಾರು ಮಾಡಿದ್ದೀನಿ $100, ಅದಕ್ಕೆ ಮತ್ತೆ ಗೋಧಿ ಸಕ್ಕರೆಗೆ ಏನೇನು ಬೇಕೋ ಅದಕ್ಕೆ ದುಡ್ಡು ಖರ್ಚಾಗಿದೆ, ಅದೊಂದು $20 ಖರ್ಚಾಗಿದೆ. ಇನ್ನು ಉಳಿದಿದ್ದೊಂದು $20 ಆ ಕೂಲಿ ಕೊಡೋರಿಗೆ, ಆ ಬಿಸ್ಕೆಟ್ ತಯಾರು ಮಾಡಿ ಕೊಡಬೇಕಾಗಿರೋ ಸ್ಯಾಲ್ರಿ, ಅಲ್ಲಿ ನನ್ನ ಫ್ಯಾಕ್ಟ್ರಿಗೆ ಯೂಸ್ ಮಾಡಿರೋ ಬಾಡಿಗೆ ಎಲ್ಲ ಸೇರಿ ನನಗೊಂದು $20 ಖರ್ಚಾಗುತ್ತೆ. ಇನ್ನು ಉಳಿದಿದ್ದ ದುಡ್ಡು ಏನು ಉಳಿಯುತ್ತಲ್ವಾ, ಇದನ್ನೇ ನಾವು ಎಬಿಟಾ ಅಂತ ಕರಿತೀವಿ. ಎಬಿಟಾ ಅಂದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಷಿಯೇಷನ್ ಆ್ಯಂಡ್ ಅಮೋಟೈಸೇಷನ್ ಅಂತ. ಇದ್ರ ಬಗ್ಗೆ ನಾನು ಒಂದ್ಸಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಎಬಿಟಾ ಇರುತ್ತಲ್ವಾ, ಈ ಎಬಿಟಾದಲ್ಲಿ ನಾವೇನು ಚೆಕ್ ಮಾಡ್ತೀವಿ ಅಂದರೆ, ಈ ಕಂಪ್ನಿ ಸಾಲ ಮಾಡಿದಾನಲ್ವಾ, ಈ ಎಬಿಟಾಯಿಂದ ಈ ಕಂಪ್ನಿದು ಇಂಟ್ರೆಸ್ಟ್ ಕಟ್ಟಕ್ಕಾಗುತ್ತಾ ಇವನ್ ಕೈಲಿ ಅಂತ. ಇವಾಗ ನೀವೇನಾದರೂ $1,00,000 ಸಾಲ ಮಾಡಿದರೆ ತಿಂಗಳ ನಿಮಗೆ $10,000 ಇಂಟ್ರೆಸ್ಟ್ ಕಟ್ಟಕ್ಕೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಸುಮ್ಮನೆ ಎಕ್ಸಾಂಪಲ್ಗೆ ಅನ್ಕೊಳ್ಳಿ, $10,000 ಇಂಟ್ರೆಸ್ಟ್ ಕಟ್ಟಕ್ಕೆ ಬರ್ತಾ ಇದೆ ಅಂತ. ಈಗ ನಾವು ಚೆಕ್ ಮಾಡ್ತೀವಿ ಇವ್ನ ಎಬಿಟಾಯಿಂದ ಇವ್ನು ಇಂಟ್ರೆಸ್ಟ್ ಕಟ್ಟಕ್ಕಾಗುತ್ತಾ ಇಲ್ಲ ಅಂತ. ಅವಾಗ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಏನಾದರೂ 2 ಇದ್ರೆ, ಇವ್ನ ಎಬಿಟಾಯಿಂದ ಈ ಥರ 2 ವರ್ಷದ ಇಂಟ್ರೆಸ್ಟ್
ಕಟ್ಬೋದು, ಇವನು ಆರಾಮ್ಸೆ ಕಟ್ತಾನೆ ಅಂತ. ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಏನಾದರೂ ಕೆಳಗಿದ್ರೆ ಅಂದರೆ ಒಂದಕ್ಕಿಂತ ಕೆಳಗಿದ್ರೆ ದಟ್ ಈಸ್ ಅ ಡೇಂಜರ್ ಅಂತ. ಬಿಕಾಸ್ ಇವ್ನು ಇಂಟ್ರೆಸ್ಟ್ನ ಕೊಡೋಷ್ಟು ಇವನ್ ಕೈಲಿ ಲಾಭ ಮಾಡಕ್ ಆಗ್ತಿಲ್ಲ ಅಂತ, ಇವ್ನು ಬಿಸ್ನೆಸ್ ಮಾಡಿ ಕೂಡ ಇಂಟ್ರೆಸ್ಟ್ ಕಟ್ಟಕ್ ಆಗ್ತಿಲ್ಲ ಅಂತ. ಬ್ರೋ ಒಂದು ಸಜೆಷನ್, ವೀಕ್ಲಿ ಒಂದು ಸ್ಟಾಕ್ ಬಗ್ಗೆ ಹೇಳಿ, ನಮ್ಮಂತ ಮಿಡಲ್ ಕ್ಲಾಸ್ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಸ್ಟಡಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಬ್ರೋ ನಾವು ಈಸಿಲಿ ಸ್ಟಾಕ್ ಅನಾಲಿಸಿಸ್ ಮಾಡೋದೇನು ದೊಡ್ಡದಲ್ಲ, ನಮ್ಮ ಹತ್ರ ಟೀಮ್ ಇದೆ, ನಾವೆಲ್ಲ ಕುತ್ಕೊಂಡು ಒಂದು ಸ್ಟಾಕ್ ಅನಾಲಿಸಿಸ್ ಮಾಡ್ತೀವಿ. ನಮ್ಗೊಂದು 2 ದಿವಸ ಬೇಕಾಗುತ್ತೆ ಒಂದು ಸ್ಟಾಕ್ ಅನಾಲಿಸಿಸ್ ಮಾಡೋಕ್ಕೆ, ಮಾಡ್ತೀವಿ. ಆದರೆ ನಾವು ಬಂದ್ಬಿಟ್ಟು ಆ ಸ್ಟಾಕ್ ಬಗ್ಗೆ ಹೇಳ್ಬೇಕಾದ್ರೆ ಏನಾಗುತ್ತೆ ಅಂದರೆ ಜನ ನಾನೇ ಅದನ್ನು ರೆಕಮೆಂಡ್ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡ್ಬಿಡ್ತಾರೆ, ನಾನೇ ಅದನ್ನು ಬೈ ಮಾಡೋಕ್ಕೆ ಹೇಳ್ತಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟು ಓಡೋಗಿ ಬೈ ಮಾಡಿಬಿಡ್ತಾರೆ. ದಟ್ ಈಸ್ ಅ ಪ್ರಾಬ್ಲಮ್ ಆ್ಯಕ್ಚುಲಿ. ಅದಕ್ಕೆ ನಾವು ಜಾಸ್ತಿ ಸ್ಟಾಕ್ಸ್ ಬಗ್ಗೆ ಮಾತಾಡೋಕ್ಕೆ ಎದುರ್ಕೊತೀವಿ. ನಮಗೇನಾದರೂ ಗೊತ್ತಿದ್ರೆ, ನಮಗೇನಾದರೂ ಅದ್ರ ಬಗ್ಗೆ ಫುಲ್ ನಾಲೆಡ್ಜ್ ಇದ್ದರೆ ಮಾತ್ರ ಹೇಳ್ತೀವಿ. ಸುಮ್ಮನೆ ಸ್ಟಡಿ ಮಾಡೋಕ್ಕಂತೂ ಸಾವಿರಾರು ಕಂಪ್ನಿಗಳಿದ್ದಾವೆ, ಚೆನ್ನಾಗಿದ್ದಾವೆ. ತುಂಬ ಕಂಪ್ನಿಗಳನ್ನ ಸ್ಟಡಿ ಮಾಡ್ತಿದ್ರೆ ನಮಗೂ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನನಗೆ ಇದು ಮಾಡೋಕ್ಕೆ ಇಷ್ಟ, ಆದರೆ ಇದೇ ಭಯ, ನಾಳೆ ಬಂದ್ಬಿಟ್ಟು ಸ್ಟಾಕ್ಸ್ ಹೇಳಿ ಅಲ್ಲಿ ಬಂದು ವಿಡಿಯೋ ಮಾಡಿರ್ತೀವ, ಗುರು ನೀನು ಅವತ್ತು ವಿಡಿಯೋ ಮಾಡಿದ್ದಲ್ಲ ಸ್ಟಾಕ್ ಡೌನ್ ಆಗಿದೆ, ಅದು ಏನು ಮಾಡ್ಬೇಕು ಇವಾಗ ಏನು ಇಟ್ಕೊಬೇಕಾ ಸೆಲ್ ಮಾಡ್ಬೇಕಂತ ಕೇಳ್ತಾರೆ. ಅವರೇ ಹೇಳಿರ್ತಾರೆ ಈ ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಮಾಡಿ ಅಂತ. ಮಾಡಿದರೆ ಗುರು ಈಗ ಸ್ಟಾಕ್ಸ್ ಕೆಳಗೆ ಬಂದಿದೆ, ಇಟ್ಕೊಬೇಕಾ ಬೇಡ ಅಂತ ಕೇಳ್ತಾರೆ. ಅದಕ್ಕೇನೆ ನಾವು ಜಾಸ್ತಿ ಸ್ಟಾಕ್ಸ್ ಬಗ್ಗೆ ವಿಡಿಯೋ ಮಾಡಲ್ಲ. ನೀವು ಈ ಕ್ವಶನ್ ಮಾಡಿರೋದ್ರಿಂದ ನಾನು ಟ್ರೈ ಮಾಡ್ತೀನಿ, ನಾವು ಯಾವ್ದಾದ್ರು ಸ್ಟಾಕ್ಸ್ ಬಗ್ಗೆ ರಿಸರ್ಚ್ ಮಾಡಬೇಕಂತಿದ್ರೆ ಆ ಸ್ಟಾಕ್ ನೇಮಾಗಿ ಕೆಳಗಡೆ ಹಾಕಿ ಯಾವುದು ಜಾಸ್ತಿ ಕಾಮೆಂಟ್ ಬರುತ್ತೆ ಆ ಸ್ಟಾಕ್ ಬಗ್ಗೆ ರಿಸರ್ಚ್ ಮಾಡ್ತೀವಿ. ಅವಾಗ ನಮ್ದೇನು ಇರಲ್ಲ, ನೀವೇ ಕೇಳಿರೋ ಸ್ಟಾಕ್ನ ನಾವು ಅನಲೈಸ್ ಮಾಡ್ತಿದ್ದೀವಿ ಅಷ್ಟೇ. ಅನಲೈಸ್ ಅಂದರೆ ಆ ಸ್ಟಾಕ್ದು ಇನ್ ಅಂಡ್ ಔಟು ನಾವು ರಿಸರ್ಚ್ ಮಾಡ್ತೀವಿ ಅಷ್ಟೇ. ಅಲ್ಲಿ ನಾವು ಬೈ ಮಾಡಿ ಸೆಲ್ ಮಾಡಿ ಇಟ್ಕೊಳ್ಳಿ ಬಿಟ್ಕೊಳ್ಳಿ ಅಂತ ಏನು ಹೇಳಲ್ಲ, ಅದನ್ನು ನೀವು ಡಿಸೈಡ್ ಮಾಡಿ. ಈ ವಿಡಿಯೋದಿಂದನೇ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಯಾವ್ದಾದ್ರು ಒಂದು ಸ್ಟಾಕ್ ಇಷ್ಟ ಆಗಿದ್ರೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನಂಗಿದ್ರೆ ಅದನ್ನು ಕಮೆಂಟ್ ಮಾಡಿ. ಯಾವ ಸ್ಟಾಕ್ ಮೇಲೆ ಜಾಸ್ತಿ ಕಮೆಂಟ್ ಬಂದಿರುತ್ತೆ ಆ ಸ್ಟಾಕ್ನ ನಾವು ಪಿಕ್ ಮಾಡಿ ರಿಸರ್ಚ್ ಮಾಡ್ತೀವಿ. ಇದನ್ನು ಎವ್ರಿ ವೀಕ್ ಮಾಡೋಣ, ಟ್ರೈ ಮಾಡೋಣ. ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ ಫಂಡಮೆಂಟಲಿ ಸ್ಟಾಕ್ ಕಂಪ್ನೀಸ್ ಬೈ ಫಿಲ್ಟರಿಂಗ್ ದಟ್ ಟು ವೆನ್ ಪ್ರೈಸ್ ರಿಲೇಟಿವ್ಲಿ ಲೋ, ದಟ್ ಈಸ್ ಅಂಡರ್ ವ್ಯಾಲಿಡ್ ಶೇರ್ ಬಟ್ ಸ್ಟಿಲ್ ಐ ಕಾಂಟ್ ಏಬಲ್ ಟು ಬೀಟ್ ದ ಬೆಂಚ್ ಮಾರ್ಕ್ ಕುಡ್ ಬಿ ದ ರೀಸನ್. ವಾಟ್ ಈಸ್ ಯುವರ್ ಸಜೆಷನ್? ಬ್ರೋ ಏನಾಗುತ್ತೆ, ಒಂದೊಂದ್ಸಲ ನಿಮಗದು ಅಂಡರ್ ವ್ಯಾಲಿಡ್ ಅನ್ಸಿರುತ್ತೆ, ಮಾರ್ಕೆಟಿಗೆ ಅದು ಅಂಡರ್ ವ್ಯಾಲಿಡ್ ಅಂತ ಅನ್ಸಿರಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಅದು ಅಂಡರ್ ವ್ಯಾಲ್ಯೂ, ಕಂಪ್ನಿ ಬಿಸ್ನೆಸ್ ಗ್ರೋಯಿಂಗ್ ಆಗ್ತಾ ಇದೆ, ಸೊ ಏನು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಾ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಲೆಕ್ಕ ಹಾಕಬೇಡಿ, ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ನಾಳೆ ಒಂದು ದಿವಸ ಬಿಸ್ನೆಸ್ ಗ್ರೋ ಆಗುತ್ತೆ ಅಂತ ನಿಮಗೆ ನಂಬಿಕೆ ಇದ್ರೆ ದಯವಿಟ್ಟು ಅದು ನಂಗೆ ಇಟ್ಕೊಂಡು ಕುತ್ಕೊಳ್ಳಿ. ಇಷ್ಟು ದಿವಸ ನೀವೇನು ಕಾಯ್ದಿದ್ದೀರಲ್ಲ, ಮಾರ್ಕೆಟ್ ಏನಾದ್ರು 12% 13% ರಿಟರ್ನ್ ಕೊಡ್ತಾ ಹೋಗ್ತಾ ಇದ್ರೆ ನಿಮ್ಮ ಸ್ಟಾಕ್ ಒಂದೇ ಸಲ 200-300% ರಿಟರ್ನ್ ಕೊಡುತ್ತೆ. ನಿಮ್ಮ ರಿಸರ್ಚ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡಲೇಬೇಡಿ. ಅದರಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ನೀವೇ ಒಂದು ದಿವಸ ಸರಿ ಮಾಡ್ಕೊತೀರಾ. ವೆಯ್ಟ್ ಮಾಡಿ, ದಯವಿಟ್ಟು ಕಾಯ್ಕೊಂಡು ಕುತ್ಕೊಳ್ಳಿ. ಯಾವತ್ತೂ ಯಾವಾಗ ಮಾರ್ಕೆಟ್ಗೆ ಅದು ವ್ಯಾಲಿಡ್ ಅನಿಸುತ್ತೆ ಅಂತ ಗೊತ್ತಿಲ್ಲ. ನಿಮಗೆ ಅದು ಅಂಡರ್ ವ್ಯಾಲಿಡ್ ಅನಿಸಿದೆ, ಮಾರ್ಕೆಟ್ ಅದ್ರ ಬಗ್ಗೆ ಕಣ್ಣು ಕೂಡ ಹಾಕಿರಲ್ಲ. ಒಂದಲ್ಲ ಒಂದು ದಿವಸ ಮಾರ್ಕೆಟ್ ಅದ್ರ ಹಿಂದೆ ಓಡುತ್ತೆ. ವೆಯ್ಟ್ ಮಾಡಿ. ಬ್ರೋ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಯುವರ್ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್. ಐ ಹ್ಯಾವ್ ಇನ್ವೆಸ್ಟೆಡ್ 2 lakhs in Tata Elxsi. I want some amount for a next 6 months now. Can I pledge this stock for a 6 month instead of selling them? Please give me. ಬ್ರೋ ನಿಮಗೆ 2 ಲಕ್ಷ ಪ್ಲೆಡ್ಜ್ ಮಾಡಿದ್ರೆ ಎಷ್ಟು ದುಡ್ಡು ಕೊಡ್ತಾರೆ ನನಗಂತೂ ಗೊತ್ತಿಲ್ಲ. 50% ಕೊಡಲ್ಲ. ಕೊಟ್ಟರು ಕೂಡ ಈಗ ನಿಮ್ಗೆ ಏನಾದರೂ 2 ಲಕ್ಷ ಪ್ಲೆಡ್ಜ್ ಮಾಡಿ ನಿಮಗೆ 1 ಲಕ್ಷ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ನಾಳೆ ಆ 2 ಲಕ್ಷದ ವ್ಯಾಲ್ಯೂ ಏನಾದರೂ 1.5 ಲಕ್ಷ ಬಂದರೆ ಇನ್ನೂ 50,000 ತುಂಬಕ್ಕೆ ನಿಮಗೆ ಹೇಳ್ತಾರೆ, ಟಾರ್ಚರ್ ಮಾಡಾಕ್ತಾರೆ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಏನಾದರೂ 2 ಲಕ್ಷದಲ್ಲಿ 1 ಲಕ್ಷ ಬೇಕು ಅಂದರೆ ನಿಮ್ಮ ಶೇರ್ನ ಸೆಲ್ ಮಾಡಿಬಿಟ್ಟು ನೀವು ಅದನ್ನು ದುಡ್ಡನ್ನ ಯೂಸ್ ಮಾಡ್ಕೊಳ್ಳಿ. ಪ್ಲೆಡ್ಜಿಂಗ್ ಶೇರು ಓನ್ಲಿ ಫಾರ್ ರಿಚ್ ಪೀಪಲ್, ನಮ್ಮಂತರ್ಗಲ್ಲ. 2 ಲಕ್ಷ 3 ಲಕ್ಷಕ್ಕೆಲ್ಲ ಪ್ಲೆಡ್ಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ಈಗ ಆ್ಯಪ್ ಬಂದಿದ್ದಾವೆ, ತುಂಬ ಆ್ಯಪ್ ಬಂದಿದ್ದಾವೆ. ಅವರು ನೀವು ತಗೊಳ್ಳೋವರೆಗೂ ಚೆನ್ನಾಗಿರುತ್ತೆ, ತಗೊಂಡಾದ್ಮೇಲೆ ನಿಮ್ಗೆ ಹಿಂಸೆ ಇಡ್ತಾರೆ, ಇಲ್ಲ ಅವರೇ ಸ್ಕ್ವೇರ್ ಆಫ್ ಮಾಡಿಬಿಡ್ತಾರೆ. ನೀವೇನಾದರೂ ಮಾತು ಕೇಳಿಲ್ಲ, ಅವಾಗ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಅವರೇ ಸ್ಕ್ವೇರ್ ಆಫ್ ಮಾಡಿಬಿಡ್ತಾರೆ. ಅದಕ್ಕಿಂತ ವರ್ಸ್ಟ್ ಯಾವುದೂ ಇಲ್ಲ. ನಿಮ್ಗೆ ಏನಾದರೂ ದುಡ್ಡು ಬೇಕಿದ್ರೆ ಸೆಲ್ ಮಾಡಿ ನಿಮ್ಮ ದುಡ್ಡನ್ನ ತೊಗೊಂಡ್ಬಿಡಿ, ಅದೇ ಬೆಸ್ಟ್. ಬ್ರೋ ಐ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್ 3rd time. ಬ್ರೋ ಎಕ್ಸೈಡ್ ಇಂಡಸ್ಟ್ರಿ ಶೇರ್ ಲಾಸ್ಟ್ 1 year ಇಂದನೂ 60-70% ಜಾಸ್ತಿ ಆಗಿದೆ, ಬಟ್ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಓನ್ಲಿ 2% ಫ್ರಮ್ ಲಾಸ್ಟ್ 3 years. ಇದು PE ಎಕ್ಸ್ಪ್ಯಾನ್ಷನ್ನ ಶೇರ್ ಪ್ರೈಸ್ ರೈಸ್ ಆಗಿದೆಯಾ? ಏಷ್ಯನ್ ಪೇಂಟ್ಸ್ ಆಲ್ ಪಾಯಿಂಟ್ಸ್ ಆರ್ ಓಕೆ, ಬಟ್ ROE ಕಾಂಪೌಂಡ್ ಪ್ರಾಫಿಟ್ ಬಟ್ 3 years ಇಂದ -3% ಶೇರ್. ಬ್ರೋ ಸಿಂಪಲ್ಲು, ಎರಡೇ ಸಿಂಪಲ್. ಇದು ನೀವು ನೋಡಿದ್ರೆ ಅರ್ಥ ಮಾಡ್ಕೊತೀರಾ. ಏನಂದರೆ ನೀವು ಹೇಳ್ತಿದ್ದೀರಾ ಎಕ್ಸೈಡ್ ಇಂಡಸ್ಟ್ರಿನಲ್ಲಿ ಪ್ರಾಫಿಟ್ ಗ್ರೋತ್ ಆಗಿಲ್ಲ, ಏಷ್ಯನ್ ಪೇಂಟ್ಸಲ್ಲಿ ಪ್ರಾಫಿಟ್ ಗ್ರೋತ್ ಆಗ್ತಾ ಇದೆ, ಬಟ್ ಶೇರ್ ಪ್ರೈಸ್ ಹೋಗ್ತಾ ಇಲ್ಲ ಅಂತ. ಎಕ್ಸೈಡ್ ಇಂಡಸ್ಟ್ರಿ ಇದು ಶೇರ್ ಪ್ರೈಸ್ ಯಾಕೆ ಹೋಗ್ತಾ ಇದೆ ಅಂದರೆ ಎಕ್ಸೈಡ್ ಇಂಡಸ್ಟ್ರಿ ಫ್ಯೂಚರಲ್ಲಿ ಮಾಡೋ ಅರ್ನಿಂಗ್ಸ್ಗೋಸ್ಕರ. ನಾನು ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿಲ್ಲ, ನನಗೆ ಮೇಲ್ ಗೊತ್ತಿರೋಂಗೆ ಇವರು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಅದರಿಂದ ಶೇರ್ ಪ್ರೈಸ್ ಮೇಲೆ ಹೋಗ್ತಾ ಇದೆ. ಅಂದರೆ ಇವರು ಪ್ಲ್ಯಾಂಟ್ ಹಾಕಿ ಅದನ್ನು ಬ್ಯಾಟ್ರಿ ತಯಾರು ಮಾಡಿ ಆ ಸೆಲ್ ಮಾಡಿದ್ಮೇಲೆ ಆಮೇಲೆ ತಾನೇ ಇದು ಲಾಭ ಬರೋದು. ಬಟ್ ಮಾರ್ಕೆಟ್ ಅಲ್ಲಿವರೆಗೂ ವೆಯ್ಟ್ ಮಾಡೋದೇ ಇಲ್ಲ. ಈಗ ಎಕ್ಸಾಂಪಲ್, ನಿಮ್ಮ ಊರಲ್ಲಿ ಒಂದು ರೋಡ್ ಪಾಸ್ ಆಗುತ್ತೆ, ಒಂದು ಸ್ಟೇಟ್ ಹೈವೇ ಪಾಸ್ ಆಗುತ್ತೆ ಅಂದ ತಕ್ಷಣ ಅದ್ರ ಸುತ್ತಮುತ್ತ ಇರೋ ಜಮೀನೆಲ್ಲನೂ ರೈಸ್ ಆಗ್ತಾವೆ ತಾನೆ.
ಯಾಕೆ ರೈಸ್ ಆಗ್ತವೆ? ಅವರು ರೋಡ್ ಬಂದಮೇಲೆ ರೈಸ್ ಆಗ್ಬೇಕು ತಾನೆ, ಮುಂಚೆನೇ ಯಾಕೆ ರೈಸ್ ಆಗ್ತವೆ? ಬಿಕಾಸ್ ಹ್ಯೂಮನ್ ಬೀಯಿಂಗ್ ಯಾವಾಗಲೂ ಆ್ಯಕ್ಟ್ ಮಾಡೋದು ಇದೇ ಥರನೇ, ಅವ್ನು ಯಾವಾಗಲೂ ಮುಂಚೆನೇ ಅದರಿಂದ ಹೋಗಿರ್ತಾನೆ, ಆಗಕ್ಕೂ ಮುಂಚೆನೇ ನನಗೆ ಬೇಕಾದಂತ ಹೋಗಿರ್ತಾನೆ. ಅದೇ ರೀತಿನೇ ಎಕ್ಸೈಡ್ ಇಂಡಸ್ಟ್ರಿ ಮೇಲೋಗಿರೋದು. ಏಷ್ಯನ್ ಪೇಂಟ್ಸು ಗ್ರೋತ್ ಇದ್ರೂ ಕೂಡ ಯಾಕೆ ಶೇರ್ ಪ್ರೈಸ್ ಮೇಲೋಗ್ತಿಲ್ಲ ಅಂತ ಕೇಳ್ತಿದ್ದೀರಾ? ಏಷ್ಯನ್ ಪೇಂಟ್ಸ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ಫ್ಯೂಚರ್ ಕ್ಯಾಶ್ ಫ್ಲೋ. ಏಷ್ಯನ್ ಪೇಂಟ್ಸ್ ಹಿಂದೆ ಬರೋ ಥರ ಪ್ರಾಫಿಟ್ ಮುಂದೆ ಬರಲ್ಲ ಅಂತ ಮಾರ್ಕೆಟ್ ಅಸ್ಯೂಮ್ ಮಾಡ್ತಾ ಇದೆ. ಯಾಕಂದ್ರೆ ಕಾಂಪಿಟೇಷನ್ ಈಸ್ ವೆರಿ ಹೈ. ನೀವೇ ನೋಡಿರ್ತೀರಾ, ಬಿರ್ಲಾದು ಒಪ್ಪಾಲ್ ಅಂತ ಒಂದು ಬ್ರ್ಯಾಂಡ್ ಇದೆ, JSW ಒಂದು ಬ್ರ್ಯಾಂಡ್ ಇದೆ, ಇವರೆಲ್ಲ ಸೇರ್ಕೊಂಡು ಏಷ್ಯನ್ ಪೇಂಟ್ಸ್ಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ಇದರಿಂದ ಏಷ್ಯನ್ ಪೇಂಟ್ಸ್ ಮಾರ್ಜಿನ್ ಡೌನ್ ಆಗ್ಬೋದು ಅಂತ ಮಾರ್ಕೆಟ್ ಅಸ್ಯೂಮ್ ಮಾಡ್ತಿತ್ತು. ನೀವು ರೀಸೆಂಟ್ಲಿ ನೋಡಿರ್ಬೋದು, ಏಷ್ಯನ್ ಪೇಂಟ್ಸ್ ಮಾರ್ಜಿನ್ ಸಡನ್ಲಿ ಡೌನ್ ಆಗಿದೆ. 19 ಇದ್ದಿದ್ದು ಲಾಸ್ಟ್ ಕ್ವಾರ್ಟರ್, ಈ ಕ್ವಾರ್ಟರ್ 15 ಬಂದಿದೆ. ಈ ಮಾರ್ಜಿನ್ ಫಾಲ್ ಆಗುತ್ತೆ ಅಂತಾನೆ ಮಾರ್ಕೆಟ್ ತುಂಬಾ ಎಕ್ಸ್ಪೆಕ್ಟ್ ಮಾಡಿತ್ತು. ಈ ತರ ರಿಸಲ್ಟ್ ಏಷ್ಯನ್ ಪೇಂಟ್ಸ್ ಹಿಸ್ಟ್ರಿನಲ್ಲೇ ಯಾವತ್ತೂ ಬಂದಿಲ್ಲ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಯಾವತ್ತೂ ಆಗೇ ಇರಲಿಲ್ಲ ಅವ್ರದ್ದು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಆದ್ರೂ ಇರ್ತಿತ್ತು, ಇಲ್ಲ ಅಟ್ಲೀಸ್ಟ್ ಇನ್ಕ್ರೀಸ್ ಆಗ್ತಿತ್ತು. ಈ ಕ್ವಾರ್ಟರ್ ಸಖತ್ ಡೌನ್ ಆಗಿದೆ. ಇದೇ ರೀಸನ್ ಇಂದಾನೆ ಮಾರ್ಕೆಟ್ ಇದೇ ರಿಸಲ್ಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇತ್ತು. ಸ್ಟಾಕ್ನ ಅನಾಲಿಸಿಸ್ ಮಾಡಿದವ್ರಿಗೆ ಮುಂಚೆನೆ ಗೊತ್ತಿರುತ್ತೆ ಈ ತರ ಆಗ್ಬೋದು, ಚಾನ್ಸಸ್ ಇರುತ್ತೆ ಅಂತ. ಅದಕ್ಕೆ ಅವರು ಸ್ಟಾಕ್ನ ಎಕ್ಸಿಟ್ ಮಾಡ್ತಿರ್ತಾರೆ. ಇದರಿಂದ ಸ್ಟಾಕ್ ಮೇಲೋಗ್ತಾ ಇರಲ್ಲ. ಅದೇ ಎಕ್ಸೈಡ್ನ ಅನಾಲಿಸಿಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಈ ಸ್ಟಾಕ್ ಮುಂದೆ ಮೇಲೋಗೋ ಚಾನ್ಸಸ್ ಇದೆ, ಬಿಕಾಸ್ ಮುಂದೆ ಒಂದು ದಿವಸ ಪ್ರಾಫಿಟ್ ಬರುತ್ತೆ ಅಂತ. ಆಯ್ ಬ್ರದರ್, ನಾನು ನಿಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತೀನಿ. ನೀವೊಂದು ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ಅಮೌಂಟ್ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರಿ, ಯಾಕಂತ ಎಕ್ಸ್ಪ್ಲೈನ್ ಮಾಡ್ತೀರಾ? ನಾನು ಯಾವ ವಿಡಿಯೋದಲ್ಲಿ ಹೇಳಿದೆ ಜ್ಞಾಪನ ಇಲ್ಲ. ಒಟ್ಟು ನನಗೆ ಸುಕನ್ಯಾ ಸಮೃದ್ಧಿ ಯೋಜನಾ ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ಸುಕನ್ಯಾ ಸಮೃದ್ಧಿ ಯೋಜನಾ ಇರೋದು ಗರ್ಲ್ಡ್ ಚೈಲ್ಡ್ ಎಜುಕೇಷನ್ಗೆ. ನೀವು ಏನಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಹೇಳಿ? ಮೇ ಬಿ ಅವ್ರ ಎಜುಕೇಷನ್ಗೆ ಅಲ್ವಾ? ಮುಂದೆ ಒಂದು ದಿವಸ ಅವ್ರಿಗೆ ಹೈಯರ್ ಸ್ಟಡೀಸ್ ಮಾಡೋಕ್ಕೆ ಬೇಕಾಗುತ್ತೆ ಆ ದುಡ್ಡು ಅಂತ. ನೀವು ಕಷ್ಟಪಟ್ಟು ಸೇವ್ ಮಾಡಿ ಇನ್ವೆಸ್ಟ್ ಮಾಡಿರ್ತೀರಾ, ಬಟ್ ಅವ್ರು ಇಂಟ್ರೆಸ್ಟ್ ಕೊಡ್ತಿರೋದು ಎಷ್ಟು? 7.2 7.1%. ಅದು ಇನ್ಫ್ಲೇಷನ್, ನಾರ್ಮಲ್ ರಿಟೇಲ್ ಇನ್ಫ್ಲೇಷನ್ಗೆ ಸರಿಯಾಗುತ್ತೆ. ನಿಮ್ಮದು ಎಜುಕೇಷನ್ ಇನ್ಫ್ಲೇಷನ್ನು 11ರಿಂದ 12% ಇರೋದು. ಒಂದೊಂದು ಊರಲ್ಲಿ 15% ಇದೆ, ಬೆಂಗಳೂರು ಅಂತ ಊರಲ್ಲಿ. ಅಂದರೆ ಈಗ ನೀವೇನಾದರೂ ಈ ವರ್ಷ ನಿಮ್ಮ ಮಗುನ ಸ್ಕೂಲಿಗೆ ಸೇರ್ಸೋಕೆ ಹೋಗಿದ್ದೀರಾ ಅಂದರೆ ಈ ವರ್ಷ 1 ಲಕ್ಷ ಇದ್ರೆ ಫೀಸು, ಮುಂದಿನ ವರ್ಷ ಅದು 1,15,000 ಆಗುತ್ತೆ. ಯಾಕಂದರೆ ರ್ಯಾಪಿಡ್ಲಿ ಗ್ರೋ ಆಗ್ತಾ ಇದೆ ಎಜುಕೇಷನ್ ಇನ್ಫ್ಲೇಷನ್. ಇದು ನಮ್ಮ ಇಂಡಿಯಾ ಪ್ರಾಬ್ಲಮ್ ಅಲ್ಲ, ವರ್ಲ್ಡ್ ವೈಡ್ ಇದೆ ಪ್ರಾಬ್ಲಮ್. ನಾವು ಅನ್ಕೊಂತೀವಿ ನಮ್ಮ ಇಂಡಿಯಾದಲ್ಲಿ ಮಾತ್ರ ಆಗ್ತಾ ಇದೆ ಅಂತ, ವರ್ಲ್ಡ್ ವೈಡ್ ಇದೇ ಥರನೇ ಆಗ್ತಾ ಇದೆ. ಯಾಕಂತ ಅದು ಗೊತ್ತಿಲ್ಲ. ಅದ್ರ ಖುದ್ದು ಗೌರ್ಮೆಂಟ್ ಇನ್ವಾಲ್ವ್ ಆಗಬೇಕು ಅದರಲ್ಲಿ, ಯಾಕೆ ಅಂತ ಅವರೇ ಹೇಳಬೇಕು. ಇದರಿಂದ ನಾವೇನು ಮಾಡ್ಬೋದು? ಖುದ್ದು ನಾವಂತೂ ಗೌರ್ಮೆಂಟ್ ರನ್ ಮಾಡೋಕ್ಕಾಗಲ್ವಾ? ನಾವೇನು ಮಾಡ್ಬೋದು? ನಮ್ಮದು ಇನ್ವೆಸ್ಟ್ಮೆಂಟು ಅಟ್ಲೀಸ್ಟ್ 12ರಿಂದ 13% ಬೆಳೆಯೋ ಜಾಗದಲ್ಲಿ ಹೋಗಿ ಇನ್ವೆಸ್ಟ್ ಮಾಡಬೇಕು. ಇದರಿಂದ ನಾವು ನಮ್ಮ ಮಕ್ಕಳು ಎಜುಕೇಷನ್ಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ನಿಮ್ಮ ದುಡ್ಡು ನೋಡಿದ್ರೆ ಇಲ್ಲಿ 7% ಬೆಳೀತಾ ಇದೆ, ಅಲ್ಲಿ ಸ್ಕೂಲ್ ಫೀಸ್ ನೋಡಿದ್ರೆ 15% ಬೆಳೀತಾ ಇದೆ. ಅದಕ್ಕೂ ಸಂಬಂಧನೇ ಇಲ್ಲಲ್ಲ. ನೀವು ಇಲ್ಲಿ ದುಡ್ಡು ಜೋಡಿಸಿದ್ರು ಕೂಡ ಫ್ಯೂಚರಲ್ಲಿ ಹೋಗಿ ಎಜುಕೇಷನ್ ಮಾಡ್ಸೋಕ್ಕಾಗಲ್ಲ. ಯಾಕಂದರೆ ಎಜುಕೇಷನ್ ಇನ್ಫ್ಲೇಷನ್ನು 12ರಿಂದ 15% ಗ್ರೋ ಆಗುತ್ತೆ, ಬಟ್ ನಮ್ಮ ದುಡ್ಡು ಗ್ರೋ ಆಗ್ತಿರೋದು 7%. ನೀವೇ ಯೋಚನೆ ಮಾಡಿ ಯಾಕಿರ್ಬೋದು ಅಂತ. ಆದರೆ ಈ 7% ಫಿಕ್ಸ್ಡ್ ಅಂದರೆ ಇದು 100% ನಿಮಗೆ ಆ ದುಡ್ಡು ಬಂದೇ ಬರುತ್ತೆ. ಆದರೆ ಈ 15% ಬರುತ್ತಾ ಇಲ್ಲ ಅನ್ನೋದು ಕ್ವಶನ್ನು. ಬಟ್ ಮಾರ್ಕೆಟ್ ಏನು ಹೇಳುತ್ತೆ, ಓವರ್ ಎ ಲಾಂಗರ್ ಟರ್ಮ್ ಪೀರಿಯಡಲ್ಲಿ ನಿಮಗೆ 15% ಅದರಲ್ಲಿ ಸಿಗುತ್ತೆ ಮಾರ್ಕೆಟಲ್ಲಿ ಅನ್ನೋದು ಒಂದು ನಾವು ಅಸಂಪ್ಷನ್ ಇದೆ. ನಾವು ಸ್ವಲ್ಪ ರಿಸ್ಕ್ ತಗೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಅಥವಾ ನೀವು ಇನ್ವೆಸ್ಟ್ ಮಾಡೋ ಅಮೌಂಟು ವರ್ಷದಿಂದ ವರ್ಷಕ್ಕೆ ನೀವು 10% ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. ಅವಾಗ ಅಟ್ಲೀಸ್ಟ್ ಅದು ಮ್ಯಾಚ್ ಆಗುತ್ತೆ. ಬಟ್ ಎಲ್ಲಿಂದ ಮಾಡ್ಕೊಂಡು ಹೋಗ್ತೀರಾ? ಕಂಟಿನ್ಯೂಸ್ಲಿ 18 ವರ್ಷದವರೆಗೂ ಮಾಡಬೇಕಲ್ಲ. ಅದಕ್ಕೆ ಬೆಟರು ನಿಮ್ಮ ದುಡ್ಡು ಎಲ್ಲಿ ಫಾಸ್ಟಾಗಿ ಗ್ರೋ ಆಗುತ್ತೆ ಅಂತ ಇನ್ವೆಸ್ಟ್ ಮಾಡಿ. ಫಾಸ್ಟ್ ಅಂದರೆ ಫುಲ್ಲು ರ್ಯಾಪಿಡ್ಲಿ ರಿಸ್ಕ್ ತಗೊಳ್ಳೋ ಥರ ಅಲ್ಲ, ಅಟ್ಲೀಸ್ಟ್ ಒಂದು 12ರಿಂದ 13% ಎಲ್ಲಿ ಗ್ರೋ ಆಗುತ್ತೆ ಅಂತ ತಗೊಂಡೋಗಿ ಇನ್ವೆಸ್ಟ್ ಮಾಡಿ. ಅದಕ್ಕೆ ಬೆಸ್ಟ್ ಅಂದರೆ ಮ್ಯೂಚುವಲ್ ಫಂಡ್ಗಳೇ. ನಾನು ಮ್ಯೂಚುವಲ್ ಫಂಡ್ನ ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಅನ್ಕೊಂಬೇಡಿ, ನಾನು ರಿಯಲ್ ಫ್ಯಾಕ್ಟ್ನ ಹೇಳ್ತಾ ಇದ್ದೀನಿ. ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೇನು ಸಿಗುತ್ತೆ? ನಾನು ರಿಯಲ್ ಫ್ಯಾಕ್ಟ ಹೇಳ್ತಾ ಇದ್ದೀನಿ. ನೀವೊಂದ್ಸಲ ಸ್ಟಡಿ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸರ್, ಕಾನ್ಕಾಲಲ್ಲಿ ಕೆಲವೊಂದು ವರ್ಡ್ಗಳು ಅರ್ಥ ಆಗಲ್ಲ. ಆ ಕಾನ್ಕಾಲ್ನ ಅರ್ಥ ಮಾಡ್ಕೊಳಕ್ಕೆ ಎನಿ ಐಡಿಯಾ ಇದೆಯಾ ಹೇಳಿ ಬ್ರೋ? ಕಾನ್ಕಾಲ್ನ ಅರ್ಥ ಮಾಡ್ಕೊಬೇಕಂದ್ರೆ ನೀವು ಅಲ್ಲಿ ಏನು ಅರ್ಥ ಆಗಲ್ಲ ಕೆಲವೊಂದು ವರ್ಡ್ಗಳನ್ನ, ಅದನ್ನು ನೀವು ಗೂಗಲ್ ಹೋಗ್ಬಿಟ್ಟು ಸರ್ಚ್ ಮಾಡಿ ಈ ವರ್ಡ್ ಅರ್ಥ ಏನು ಅಂತ. ಅವ್ರೊಂದ್ಸಲ ಹೇಳ್ತಾರೆ ಕೆಪೆಕ್ಸ್ ಅಂತ ಹೇಳ್ತಾರೆ, ಅವ್ರೊಂದ್ಸಲ ಹೇಳ್ತಾರೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂತ ಹೇಳ್ತಾರೆ. ಹಿಂಗಂದ್ರೆ ಏನು ಅಂತ ಆ ವರ್ಡ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಫಸ್ಟ್ ನಿಮ್ಗೆ ಈ ವರ್ಡ್ ಎಲ್ಲ ಅರ್ಥ ಆಗ್ಬಿಟ್ರೆ ನೆಕ್ಸ್ಟ್ ನೀವು ಇದೇ ಕಂಪ್ನಿದು ಕಾನ್ಕಾಲ್ ಓದ್ಬೇಕಾದ್ರೆ ಈ ಥರ ಟೈಮು ಸಖತ್ತು ಸೇವ್ ಆಗುತ್ತೆ. ಇವತ್ತು ನೀವು 2 ದಿವಸ ಬೇಕಾಗಿದೆ ಅಂದ್ಕೊಳ್ಳಿ ಒಂದು ಕಾನ್ಕಾಲ್ ಓದೋಕ್ಕೆ, ನೆಕ್ಸ್ಟ್ ಕ್ವಾರ್ಟರ್ ಕಾನ್ಕಾಲ್ ಓದಬೇಕಾದ್ರೆ ನಿಮಗೆ ಜಸ್ಟ್ 2-3 ಗಂಟೆ ಸಾಕು. ಬಿಕಾಸ್ ಆ ವರ್ಡ್ ಎಲ್ಲ ಆಲ್ರೆಡಿ ಗೊತ್ತಿದೆಯಲ್ಲ ನಿಮಗೆ, ಮ್ಯಾನೇಜ್ಮೆಂಟ್ ಏನು ಮಾತಾಡ್ತಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಅವಾಗ ಅಷ್ಟೊಂದು ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡೋದು ಬೇಕಾಗಲ್ಲ. ನೀವು ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಂಗಿದ್ರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು. ಆ ಡಿಮ್ಯಾಟ್ ಅಕೌಂಟ್ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ.